ಹಾಯ್, ನಾನು ಅರುಣ್ ನಾಗೇಗೌಡ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಅದರಿಂದ ಆಗುವಂತ ಉಪಯೋಗಗಳೇನು, ಹಾಗೆ ಯಾವ್ಯಾವ ರೀತಿಯ ಕ್ರಿಪ್ಟೋ ಕರೆನ್ಸಿಗಳಿದೆ, ಸಂಪೂರ್ಣವಾಗಿ ಒಂದು ಡೀಟೇಲ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ ತುಂಬಾ ಜನಕ್ಕೆ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಅಂತ ಅದು ಕ್ಲಾರಿಟಿ ಇಲ್ಲ. ಸೊ ಆ ಕಾರಣದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು? ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಹೆಸರಲ್ಲೇ ಇರೋ ರೀತಿ ಎರಡು ಪದಗಳಿದೆ, ಕ್ರಿಪ್ಟೋ ಮತ್ತೆ ಕರೆನ್ಸಿ. ಕ್ರಿಪ್ಟೋ ಅಂದ್ರೆ ಗೋಪ್ಯ, ಗುಟ್ಟು. ಕರೆನ್ಸಿ ಅಂದ್ರೆ ನಾಣ್ಯ ಅಥವಾ ನಗದು. ಸೊ ಈ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಡಿಜಿಟಲ್ ಕರೆನ್ಸಿ. ಈಗ ಡಿಜಿಟಲ್ ಕರೆನ್ಸಿ ಅಂದ್ರೆ ಕಂಪ್ಯೂಟರ್ ಜನರೇಟ್ ಮಾಡಿರುವಂತ ಒಂದು ಕೋಡ್. ಆ ಕೋಡ್ ಅನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿಕೊಂಡು ಅದನ್ನ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿ ಕರೀತಾರೆ. ಇದನ್ನ 2008ರಲ್ಲಿ ಯಾವುದೋ ವ್ಯಕ್ತಿ ಅಥವಾ ಸಂಸ್ಥೆ, ಸತೋಶಿ ನಕೊಮೋಟೋ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ದಾರೆ. ಬಟ್ ಕ್ಲಾರಿಟಿ ಇಲ್ಲ, ಇದಕ್ಕೆ ಯಾವುದೇ ರೀತಿಯ ಓನರ್ ಇರೋದಿಲ್ಲ. ಇದು ಡಿಸೆಂಟ್ರಲೈಸ್ ಸಿಸ್ಟಮ್, ಅಂದ್ರೆ ಹೇಳೋರು ಮತ್ತೆ ಕೇಳೋರು ಯಾರು ಇರೋದಿಲ್ಲ. ಈ ರೀತಿಯ ಒಂದು ವ್ಯವಸ್ಥೆನ ನಿರ್ಮಾಣ ಮಾಡಿ ಅದರಲ್ಲಿ ಒಂದು ಬಿಟ್ಕಾಯಿನ್ ಅನ್ನೋ ಹೆಸರಲ್ಲಿ ಒಂದು ಕ್ರಿಪ್ಟೋ ಕರೆನ್ಸಿನ ಮಾಡಿ ಪ್ರಪಂಚಾದ್ಯಂತ ಚಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಕಾಲಕ್ರಮೇಣ 2010ರಲ್ಲಿ 10,000 ಬಿಟ್ಕಾಯಿನ್ ಅನ್ನು ಕೊಟ್ಟು 2 ಪಿಜ್ಜಾಗಳನ್ನ ಜನ ಪರ್ಚೇಸ್ ಮಾಡಿ ಈ ಬಿಟ್ಕಾಯಿನ್ ಅನ್ನು ಕೂಡ ಚಲಾವಣೆಗೊಳಿಸಬಹುದು ಅಂತ ಹೇಳಿ ಅದನ್ನ ಜನಗಳಿಗೆ ಮಾರಲಿಕ್ಕೆ ಶುರು ಮಾಡ್ತಾರೆ. ಸೊ ಈ ರೀತಿಯ ಒಂದು ಕ್ರಿಪ್ಟೋ ಕರೆನ್ಸಿಗೆ ಮೌಲ್ಯ ಯಾರು ನಿರ್ಧಾರ ಮಾಡ್ತಾರೆ? ಸಾಮಾನ್ಯವಾಗಿ ಇದಕ್ಕೆ ಮೌಲ್ಯ ಹೇಗ್ ಬರುತ್ತೆ? ಇದೊಂದು ದೊಡ್ಡ ಕ್ವೆಶ್ಚನ್. ಈಗ 10,000 ಬಿಟ್ಕಾಯಿನ್ ಅನ್ನ ಕೊಟ್ಟು 2 ಪಿಜ್ಜಾಗಳನ್ನ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಇವತ್ತಿನ ಇಂಡಿಯನ್ ಬೆಲೆ, ಬಿಟ್ಕಾಯಿನ್ ಬೆಲೆ 50 ಲಕ್ಷ ದಾಟಿದೆ. ಪಿಜ್ಜಾಗಳ ಬೆಲೆ 150 ರೂಪಾಯಿ, 200 ರೂಪಾಯಿ ಗಡಿನಲ್ಲಿದೆ. ಸೊ ಹಾಗಿದ್ದಾಗ ಈ ಕ್ರಿಪ್ಟೋ ಕರೆನ್ಸಿಯ ಬೆಲೆನ ನಿರ್ಣಯ ಮಾಡೋರು ಯಾರು? ಇದಕ್ಕೆ ಯಾರಾದ್ರೂ ಒಬ್ರು ವ್ಯಕ್ತಿ ಅಥವಾ ಸಂಸ್ಥೆ ಇದೆಯಾ? ಖಂಡಿತವಾಗಿ ಇಲ್ಲ. ಅಲ್ಲೇ ಹೇಳಿದಾಗ ಇದು ಡಿಸೆಂಟ್ರಲೈಸ್ ಸಿಸ್ಟಮ್ ಅಂತ ಅಂದಾಗ ಹೇಳುವವರು ಮತ್ತೆ ಕೇಳುವವರು ಯಾರು ಇರುವುದಿಲ್ಲ. ಇದು ಕಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ರು ಏಕೈಕವಾಗಿ ಒಬ್ಬನೇ ವ್ಯಕ್ತಿ ಕ್ರಿಪ್ಟೋ ಕರೆನ್ಸಿನ ಮಾಡಿ ಅದನ್ನ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಕಮ್ಯುನಿಟಿ ಆಗ್ಬೇಕು. ಒಬ್ಬರಿಂದ ಒಬ್ಬರಿಗೆ ಚಲಾವಣೆ ಆಗ್ಲಿಕ್ಕೆ ಅತಿ ಹೆಚ್ಚು ಜನಗಳ ಕೊಳ್ಳುವಿಕೆ ಮತ್ತೆ ಮಾರುವಿಕೆಗಳ ಮಧ್ಯದಲ್ಲಿ ನಡೆಯುತ್ತೆ. ಹಿಂದೆ ರಾಜಾನುರಾಜರುಗಳಿದ್ದಾಗ, ಹಾಗೆ ಬ್ರಿಟಿಷರ ಕಾಲದಲ್ಲಿ ನೀವು ನೋಡಿರ್ತೀರ. ನಮ್ಮ ಭಾರತದಲ್ಲೇ ಈಗ ಚಾಲುಕ್ಯರು, ಹೊಯ್ಸಳರು, ಚೋಳರು, ಹೀಗೆ ಪೋರ್ಚುಗೀಸರು, ಡಚ್ಚರು ಪ್ರತಿಯೊಬ್ಬರು ಸಪರೇಟ್ ಸಪರೇಟ್ ಒಂದು ಕರೆನ್ಸಿನ ಇಟ್ಕೊಂಡಿದ್ರು. ಈಗ ನಾವು ಹೇಗೆ ಭಾರತ ಒಂದು ಗಡಿ, ಭಾರತ ಒಂದು ಕಮ್ಯುನಿಟಿ ಅಂತ ಇಟ್ಕೊಂಡ್ರೆ ರೂಪಾಯಿ ಹೇಗೆ ಭಾರತದಲ್ಲಿ ಇದೆಯೋ, ಹಾಗೆ ಅಮೆರಿಕ ಮತ್ತೆ ಬೇರೆ ಕಂಟ್ರಿಗಳಲ್ಲಿ, ಕೆಲವು ಕಂಟ್ರಿಗಳಲ್ಲಿ ಡಾಲರ್ ಹೇಗೆ ಇದೆಯೋ, ಹಾಗೆ ಕಮ್ಯುನಿಟಿ ಡ್ರಿವನ್ ಟೋಕನ್ ಕ್ರಿಪ್ಟೋ ಕರೆನ್ಸಿ. ಒಂದು ಕಮ್ಯುನಿಟಿಗಳಲ್ಲಿ ಆಗುವಂತ ಚಲಾವಣೆನ ಆಧಾರ ಮಾಡಿ ಅದ್ರ ಬೆಲೆ ನಿರ್ಣಯ ಆಗುತ್ತೆ. ಯಾರು ನಿರ್ಣಯ ಮಾಡ್ತಾರೆ? ಯಾರು ಅಂತ ಇಲ್ಲ. ಆರಂಭಿಕ ಮೊತ್ತವನ್ನ ಯಾರಾದರೂ ಒಬ್ರು, ಯಾರು ನಾಣ್ಯವನ್ನ ಉತ್ಪಾದನೆ ಮಾಡ್ತಾರೆ, ಕ್ರಿಪ್ಟೋ ಕರೆನ್ಸಿಯ ಕೋಡ್ ಅನ್ನ ಬರೆದು ಜನರೇಟ್ ಮಾಡ್ತಾರೆ, ಅವರು ಲಿಕ್ವಿಡಿಟಿನ ಇಟ್ಟು ಆರಂಭಿಕ ಬೆಲೆಯನ್ನ ಸೆಟ್ ಮಾಡ್ತಾರೆ. ಆರಂಭಿಕ ಬೆಲೆಯನ್ನ ಸೆಟ್ ಮಾಡಿದಾಗ ಒಂದಷ್ಟು ಮೊತ್ತದ ಆಲ್ರೆಡಿ ಪಾಪ್ಯುಲರ್ ಆಗಿರುವಂತ ಕ್ರಿಪ್ಟೋ ಕರೆನ್ಸಿಗಳನ್ನ ಇದಕ್ಕೆ ಜೊತೆಯಾಗಿ ಇಟ್ಟು ಮಾಡೋದೇ ಲಿಕ್ವಿಡಿಟಿ ಅಂತ ನಾನು ಮತ್ತೊಂದು ವಿಡಿಯೋದಲ್ಲಿ ಲಿಕ್ವಿಡಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಆ ರೀತಿಯ ಒಂದು ನಿರ್ಣಯ ಆದ್ಮೇಲೆ ಜನಗಳು ಕೊಳ್ಳುವ ಆಧಾರದ ಮೇಲೆ ಎಷ್ಟು ಜನ ಕೊಳ್ತಾರೆ ಅದ್ರ ಮೇಲೆ ಪರ್ಸೆಂಟೇಜ್ ವೈಸ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಷ್ಟು ಜನ ಮಾರ್ತಾರೆ ಅದ್ರ ಮೇಲೆ ಬೆಲೆ ಬೀಳ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ರಿಸ್ಕಿ ಅಸೆಟ್ ಅಂತಾನೆ ಕರೀಬಹುದು. ಹೈಯೆಸ್ಟ್ ವೊಲಾಟಿಲಿಟಿ ಇರುವಂತ ರಿಸ್ಕಿ ಅಸೆಟ್ ಅಂತ. ಇದರಲ್ಲಿ ಈ ಕ್ರಿಪ್ಟೋ ಕರೆನ್ಸಿಗಳು 2008ರಲ್ಲಿ ಬಂತು ಅಂತ ಹೇಳಿದ್ನಲ್ಲ, ಹಾಗೇನೆ ಈ ಈ ಕ್ರಿಪ್ಟೋ ಕರೆನ್ಸಿ 1956ರಲ್ಲೇ ಡಿಜಿಕ್ಯಾಶ್ ಅಂತ ಬರುತ್ತೆ. ಡಿಜಿಕ್ಯಾಶ್ ಅಂತ ಬಂದು ಅದನ್ನ ಇವತ್ತು ಕೂಡ ಡಿಜಿಕ್ಯಾಶ್ ಇದೆ. ಕ್ರಿಪ್ಟೋಗ್ರಫಿನ ಬಳಸಿ ಡಿಜಿಕ್ಯಾಶ್ ಅಂತ ಹೇಳಿ ಕಂಪ್ಯೂಟರ್ ಟ್ರಾನ್ಸ್ಫರ್ ಮಾಡುವಂತ ಫೆಸಿಲಿಟಿ ಅವತ್ತು ಇರುತ್ತೆ ಕೂಡ. ಅದನ್ನ ಬ್ಲಾಕ್ ಚೈನ್ ಟೆಕ್ನಾಲಜಿ, ಯಾಕೆ ಬ್ಲಾಕ್ ಚೈನ್ ಟೆಕ್ನಾಲಜಿನ ಬಳಸ್ತಾರೆ ಅಂದ್ರೆ, ಬ್ಲಾಕ್ ಚೈನ್ ಟೆಕ್ನಾಲಜಿನಲ್ಲಿ ಒಮ್ಮೆ ಬರೆದ್ರೆ ಮತ್ತೆ ಅದನ್ನ ತಿದ್ದೋಕ್ಕಾಗೋದಿಲ್ಲ, ಅಳಿಸೋಕ್ಕಾಗೋದಿಲ್ಲ. ಬ್ಲಾಕ್ಗಳು, ಎವ್ರಿ ಟ್ರಾನ್ಸಾಕ್ಷನ್ ಒಂದು ಬ್ಲಾಕ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಬ್ಲಾಕ್ ಒಂದಕ್ಕೆ ಒಂದಕ್ಕೆ ಅಸೋಸಿಯೇಟ್ ಆಗಿರುತ್ತೆ. ಹಾಗಾಗಿ ಹೈಯೆಸ್ಟ್ ಸೆಕ್ಯೂರಿಟಿ, ಅಂದ್ರೆ ಹೈಯೆಸ್ಟ್ ಸೆಕ್ಯೂರಿಟಿ ಅನ್ನೋ ಪದನ ಬಳಸ್ತಾ ಇದ್ದೀನಿ. ಕ್ರ್ಯಾಕ್ ಮಾಡಕ್ ಸಾಧ್ಯನೇ ಇಲ್ವಾ? ಗೊತ್ತಿಲ್ಲ. ಟೆಕ್ನಾಲಜಿನಲ್ಲಿ ಹೇಗೆ ಏನು ಮುಂದೆ ಅದು ಗೊತ್ತಿಲ್ಲ. ಆದ್ರೆ ಹೈಯೆಸ್ಟ್ ಸೆಕ್ಯೂರಿಟಿ ಉಳ್ಳಂತ ಒಂದು ಟೆಕ್ನಾಲಜಿ, ಅದರಲ್ಲಿ ಈ ಒಂದು ಕ್ರಿಪ್ಟೋ ಕರೆನ್ಸಿನ ಜನರೇಟ್ ಮಾಡಿ ಅದಕ್ಕೆ ಆದಂತ ಒಂದು ಲೆಡ್ಜರು, ಅದಕ್ಕೆ ಆದಂತ ಒಂದು ಆ ಏನು ನಾವು ಹೇಳ್ತೀವಿ ಈಗ BSC ಸ್ಕ್ಯಾನ್ ಅಂತ ಇರ್ಬೋದು, ಈ ತರ ಸ್ಕ್ಯಾನ್ ಇರ್ಬೋದು. ಹಾಗೆ ಒಂದು ಬ್ಲಾಕ್ ಚೈನ್ಗೆ ತಕ್ಕಂತ ಒಂದು
ನಮ್ಮ ಒಂದು ಸರ್ಚ್ ಆಪ್ಷನ್ಸ್ ಇರುವಂತ ಕೆಲವೊಂದು ಫೆಸಿಲಿಟಿಗಳನ್ನ ಹೇಗೆ ಕೊಟ್ಟು ಕಂಡ್ಕೊಂತೀವೋ ಆ ರೀತಿ ಈ ಲಾಟ್ ಆಫ್ ಅದರ್ ಥಿಂಗ್ಸ್ ಬಂದಿದೆ. ಈಗ ಕಾಯಿನ್ ಗೆಕೋ ಅಂತಿರ್ಬೋದು, ನೆಗೋಷಿಯೇಟರ್ಸ್ ಇರ್ಬೋದು, ಹಾಗೆ ಎಕ್ಸ್ಚೇಂಜ್ಗಳಿರ್ಬೋದು, ಹೀಗೆ ನಾನಾ ರೀತಿಯ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡು ಅದನ್ನು ಚಲಾವಣೆಗೆ ಮಾಡ್ತಾ ಇದ್ದಾರೆ. ಈ ಕ್ರಿಪ್ಟೋ ಕರೆನ್ಸಿನಲ್ಲಿ ಹೂಡಿಕೆ ಮಾಡೋದು ಸರಿನಾ ತಪ್ಪಾ? ಹೂಡಿಕೆ ಮಾಡಿದ್ರೆ ನಿಜವಾಗ್ಲೂ ಲಾಭ ಇದೆಯಾ? ಇದರಲ್ಲಿ ನಾವು ಹೆಚ್ಚು ಸಂಪಾದನೆ ಮಾಡ್ಬೋದಾ? ಇದನ್ನೆಲ್ಲ ಕ್ವಶನ್ ಮಾಡ್ತಾ ಬಂದಾಗ ಬಿಟ್ ಕಾಯಿನ್ ಇಸ್ ಆಲ್ರೆಡಿ ಪ್ರೂವನ್. ಬಿಟ್ ಕಾಯಿನ್ ಏನ್ ಪ್ರೂವ್ ಮಾಡಿದೆ? ಹಿಂದೆ ₹1, ₹2, ₹45 ಜನ ಮಾರ್ಲಿಕ್ಕೆ ಟ್ರೈ ಮಾಡಿದ್ರು, ಜನ ಕೊಂಡ್ಕೊಂಡ್ರು, ನಿಧಾನಕ್ಕೆ ಕೊಂಡ್ಕೊಂಡ್ರು. ಯಾರೆಲ್ಲ ಕೊಂಡ್ಕೊಂಡ್ರು ಇವತ್ತು ಅವರು ಕೋಟ್ಯಾಧಿಪತಿ ಆಗಿದ್ದಾರೆ. ಅಂದ್ರೆ ಇದು ಲಾಂಗ್ ಟರ್ಮ್ ಅಲ್ಲಿ ಹೂಡಿಕೆ ಮಾಡಿ ಇಟ್ಕೊಂಡಂತ ವ್ಯಕ್ತಿಗಳಿಗೆ ರಿಟರ್ನ್ಸ್ ಕೊಡುತ್ತೆ. ಗ್ಯಾರಂಟಿ ಕೊಡುತ್ತಾ? ಅದು ಹೇಳಿಕ್ ಬರೋದಿಲ್ಲ. ಯಾಕೆಂದ್ರೆ ಇದರದೇ ಆದಂತ ಒಂದು ವೊಲಾಟಿಲಿಟಿ ಇರುತ್ತೆ. ನಂಬರ್ ಆಫ್ ಪೀಪಲ್, ಎಷ್ಟು ಜನ ಬೈ ಮಾಡ್ತಾರೆ, ಎಷ್ಟು ಜನ ಸೇಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಿರ್ಣಯ ಆಗೋದ್ರಿಂದ ಜನಗಳ ಒಂದು ಆಂತರಿಕ ಅನಿಸಿಕೆಗಳ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಒಂದು ಎರಡನೇದು, ಈಗ ಎಥೆರಿಯಂ ಮತ್ತ ಹಾಗೆ ಕೆಲವೊಂದು ಕ್ರಿಪ್ಟೋ ಕರೆನ್ಸಿಗಳು, ಟೋಕನ್ಗಳು ಅಥವಾ ನಾಣ್ಯಗಳು ಇದೆ, ಕಾಯಿನ್ಗಳಿದೆ. ಅವುಗಳು ಏನಾಗುತ್ತೆ, ಯುಟಿಲಿಟಿಗಳನ್ನ ಪ್ರೊವೈಡ್ ಮಾಡಿರ್ತಾರೆ. ಏನದು ಯುಟಿಲಿಟಿಗಳು ಅಂದ್ರೆ, ಕ್ರಿಪ್ಟೋ ಕರೆನ್ಸಿನ ಕೊಟ್ಟು ಏನನ್ನಾದ್ರೂ ಕೊಂಡ್ಕೊಳ್ಳೋ ಒಂದು ವ್ಯವಸ್ಥೆನ ನಿರ್ಮಾಣ ಮಾಡಿರ್ತಾರೆ. ಕ್ರಿಪ್ಟೋ ಕರೆನ್ಸಿನ ಕೊಟ್ಟು ಏನನ್ನಾದ್ರೂ ಕೊಂಡ್ಕೋಬಹುದು ಅಂದ್ರೆ NFT ಮಾರ್ಕೆಟ್ ಪ್ಲೇಸ್ ಇರ್ಬೋದು. NFT ಮಾರ್ಕೆಟ್ ಪ್ಲೇಸ್, NFT ಅನ್ನೋದು ಕೂಡ ನಾನ್ ಫಂಜಿಬಲ್ ಟೋಕನ್. ಅದನ್ನು ಕೊಂಡ್ಕೊಳ್ಳೋದಕ್ಕೂ ಒಂದು ಕ್ರಿಪ್ಟೋ ಕರೆನ್ಸಿ ಬೇಕಾಗುತ್ತೆ. ಅದರಲ್ಲಿ ಏನಾಗುತ್ತೆ, ಈ ಕ್ರಿಪ್ಟೋ ಕರೆನ್ಸಿಗೂ ಆ ಕ್ರಿಪ್ಟೋ ಕರೆನ್ಸಿಗೂ ಇರುವಂತ ವ್ಯತ್ಯಾಸ ಏನಂದ್ರೆ, ಈ ಕ್ರಿಪ್ಟೋ ಕರೆನ್ಸಿ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡಬಹುದು. ಅದರಲ್ಲಿ ಹಾಗಲ್ಲ, ಮಾರಾಟನೇ ಮಾಡಬೇಕು, ಓನರ್ಶಿಪ್ ಚೇಂಜ್ ಆಗುತ್ತೆ. ಸೊ NFT ನಲ್ಲಿ ಸೊ ಅದನ್ನ ಕೊಂಡ್ಕೊಳ್ಳೋದಕ್ಕೆ ಕ್ರಿಪ್ಟೋ ಕರೆನ್ಸಿನ ಬಳಸ್ತಾರೆ. ಸೊ ಹಾಗಾಗಿ ಎಥಿರಿಯಂ ಹೆಚ್ಚು ವೊಲಾಟಿಲಿಟಿ ಆಗದೇನೆ ಒಂದು ಕನ್ಸಿಸ್ಟೆಂಟ್ ರೇಟ್ ಅಲ್ಲಿ ಹೋಗ್ತಾ ಇದೆ. ಯಾಕೆ ಅಂದ್ರೆ ಗೇಮ್ಗಳಿಗೆ, ಗ್ಯಾಮ್ಲಿಂಗಿಗೆ, ಹಾಗೆ ಒಂದಷ್ಟು ಯುಟಿಲಿಟೀಸ್ ಲೈಕ್ ಮೆಟಾವರ್ಸ್, ಇ ಕಾಮರ್ಸ್, ಹಾಗೆ ರಿಯಲ್ ಎಸ್ಟೇಟ್ ಇಂಟು ಕ್ರಿಪ್ಟೋ, ಈ ತರದ ಎಲ್ಲಾ ವಸ್ತುಗಳನ್ನ ಬಳಕೆ ಮಾಡೋದಕ್ಕೆ ಕೊಡುವಂಥದ್ದು ಯುಟಿಲಿಟಿ ಅಂತ ಬರುತ್ತೆ. ಆ ರೀತಿ ಯುಟಿಲಿಟಿಗಳನ್ನು ಕೂಡ ಕೊಟ್ಟಾಗ ಏನಾಗುತ್ತೆ? ಯುಟಿಲಿಟಿ ಕೊಟ್ಟಾಗ ಎಕ್ಸಾಂಪಲ್ ಒಂದು ಟೋಕನ್ ಅನ್ನು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಒಂದು GTT ಅಂತ ಒಂದು ಟೋಕನ್ ಇದೆ. ಆ ಟೋಕನ್ ಅಲ್ಲಿ ನಿಮ್ಗೆ ಕೋರ್ಸ್ಗಳು, ಡಿಜಿಟಲೈಸ್ ಕೋರ್ಸ್ಗಳನ್ನ ಬೈ ಮಾಡುವುದು ಫೆಸಿಲಿಟಿ ಕೊಟ್ಟಿದ್ದಾರೆ ಅವರು. ಡಿಜಿಟಲೈಸ್ ಫೆಸಿಲಿಟಿಗಳನ್ನ ಕೊಟ್ಟಾಗ ಏನಾಗುತ್ತೆ, ಪ್ರಪಂಚಾದ್ಯಂತ ಒಂದು ವೆಬ್ ಡಿಸೈನಿಂಗ್ ಕಲಿಯುವಂತ ಸ್ಟೂಡೆಂಟ್ಸ್ ಗಳಿದ್ದಾರೆ. ಅವ್ರುಗಳೆಲ್ಲ ಎಲ್ಲೆಲ್ಲಿ ಕಲಿಬೇಕು, ಯಾವ್ದಾದ್ರು ಕೋರ್ಸ್ಗೂ ಕಲಿಬೇಕು, ಇಲ್ಲ ಆನ್ಲೈನ್ ಅಲ್ಲಿ ಕಲಿಬೇಕು. ಅಲ್ಲೆಲ್ಲ ಏನಾಗುತ್ತೆ, ಒಂದಷ್ಟು ಹಣನ ಕೊಟ್ಟು ಕೋರ್ಸ್ಗಳನ್ನ ಕಲಿಬೇಕು. ಅದೇ ಕೋರ್ಸ್ ಅನ್ನ ನೀವು ಈ GTT ಅನ್ನೋ ಕ್ರಿಪ್ಟೋ ಕರೆನ್ಸಿನ ಕೊಟ್ಟು ಕಲಿಯೋದಾದಾಗ ಜನ ಅದನ್ನ ಹೆಚ್ಚು ಬಳಕೆ ಮಾಡ್ತಾರೆ. ಯಾಕೆ ಬಳಕೆ ಮಾಡಬೇಕು? ನಾನು ದುಡ್ಡೇ ಕೊಟ್ಟು ಮಾಡ್ತೀನಿ, ಡಾಲರ್ ಕೊಟ್ಟೆ ಮಾಡ್ತೀನಿ, ಯಾಕೆ ಬಳಕೆ ಮಾಡಬೇಕು? GTT ನ ಬಳಕೆ ಮಾಡೋದ್ರಿಂದ ನಿಮ್ಗೆ ಇಷ್ಟು ಬೆನಿಫಿಟ್ ಸಿಗುತ್ತೆ, ಈ ರೀತಿ ಆಫರ್ ಸಿಗುತ್ತೆ ಅಂತ ಆ ಒಂದು ಟೋಕನ್ ಕ್ರಿಯೇಟರ್ ಆಪರ್ಚುನಿಟಿ ಕೊಟ್ಟಾಗ ಅದರಲ್ಲಿ ಹೆಚ್ಚು ಜನ ಕೊಂಡ್ಕೊಡ್ತಾರೆ. ಸೊ ಹೆಚ್ಚು ಜನ ಕೊಳ್ಳುವ ಒಂದು ಆಪರ್ಚುನಿಟಿ ನಿರ್ಮಾಣ ಆಯ್ತು ಒಂದ್ ಸೈಡ್ ಅಂದಾಗ ಆಟೋಮೆಟಿಕಲಿ ಕ್ರಿಪ್ಟೋ ಕರೆನ್ಸಿ ಬೆಳೀತಾ ಹೋಗುತ್ತೆ. ಹೀಗೆ ಕೆಲವೊಂದು ಕ್ರಿಪ್ಟೋ ಕರೆನ್ಸಿಗೆ ಅದ್ರ ಹೆಚ್ಚು ಬೆಲೆ ಬರ್ತಾ ಹೋಗ್ತದೆ. ಈ ಉದಾಹರಣೆಗೆ ಬಿಟ್ ಕಾಯಿನ್ ಯಾಕೆ ಪ್ರತಿ 4 ವರ್ಷಕ್ಕೊಮ್ಮೆ ಅತಿ ಹೆಚ್ಚಾಗತ್ತೆ, ಅದಾದ್ಮೇಲೆ ನಿಧಾನಕ್ಕೆ ಸ್ಲೋ ಆಗತ್ತೆ. ಅದನ್ನ ಅಂದಾಜು ಮಾಡೋದಾದ್ರೆ, ಈಗ ಬಿಟ್ ಕಾಯಿನ್ಗೆ ಆಲ್ವಿಂಗ್ ಅಂತ ಹೇಳ್ತೀವಿ, ಅದು 4 ವರ್ಷಕ್ಕೊಮ್ಮೆ, ಅದು ಕಾಂಟ್ರಾಕ್ಟ್ ಅಲ್ಲೇ ಬರ್ತದೆ. 4 ವರ್ಷಕ್ಕೊಮ್ಮೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ ಏನ್ ಬರೀತಾರೆ. ಈ ಮೈನಿಂಗ್ ಅಂತ ಏನಿರುತ್ತೆ, ಮೈನಿಂಗ್ ಅಂದ್ರೆ ಗಣಿಗಾರಿಕೆ. ಬಿಟ್ ಕಾಯಿನ್ ಅನ್ನ ಮೈನ್ ಮಾಡುವಂಥದ್ದು. ಅದನ್ನ ಮೈನ್ ಮಾಡ್ಬೇಕಾದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿನಲ್ಲಿ ನಿಧಾನವಾಗಿ ಬಿಟ್ ಕಾಯಿನ್ ಹೊರಬರೋದು ಕಡಿಮೆ ಆಗ್ತದೆ. ಅಂದ್ರೆ ಈಗ ಎಕ್ಸಾಂಪಲ್ ನಮ್ ಕೋಲಾರ ತಗೊಳ್ಳೋದಾದ್ರೆ, ಕೋಲಾರದಲ್ಲಿ ನಾಣ್ಯನ ತೆಗಿಬೇಕಾದ್ರೆ, ಚಿನ್ನನ ತೆಗಿಬೇಕಾದ್ರೆ ₹100 ಚಿನ್ನ ತೆಗೆಯೋದಕ್ಕೆ 1,000ಕ್ಕೂ ಹೆಚ್ಚು ರೂಪಾಯಿ ಖರ್ಚಾಗತ್ತೆ. ಅದಕ್ಕಾಗಿ ಗಣಿಗಾರಿಕೆನ ಕೋಲಾರದಲ್ಲಿ ನಿಲ್ಲಿಸಿದ್ದಾರೆ. ಹಾಗೆ ಇವತ್ತು ಬಿಟ್ಕಾಯಿನ್ ಮೈನಿಂಗ್ ಕೂಡ ಸ್ಟಾಪ್ ಆಗ್ತಾ ಬರ್ತಿದೆ. ಯಾಕೆಂದ್ರೆ ಅಲ್ಲಿ ನೀವು ಒಂದು ₹100 ಮೌಲ್ಯದ ಬಿಟ್ಕಾಯಿನ್ ಅನ್ನ ಜನರೇಟ್ ಮಾಡ್ಬೇಕಾದ್ರೆ 1,000ಕ್ಕೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿ ಬರುತ್ತೆ. ಅದು ನಿಮ್ಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಯಾವ್ದಾದ್ರು ಮೈನಿಂಗ್ ಅಂದ್ರೆ ಏನು, ಮಿಂಟಿಂಗ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ನಿಟ್ಟಿನಲ್ಲಿ ಬಿಟ್ಕಾಯಿನ್ ಕೂಡ ಅತಿ ಹೆಚ್ಚು ರೇಟ್ ಆಗುತ್ತೆ. ಅದಾದ್ಮೇಲೆ ತುಂಬಾ ಕಡಿಮೆ ಆಗೋದಿಲ್ಲ. ಕಾರಣ ಏನ್ಲಿ, ಈಗ ₹1, ₹2 ತಗೊಂಡಿರೋರೆಲ್ಲ ₹10, ₹15 ಆದಾಗ ಮಾರ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಅವ್ರು ತಗೊಳ್ಳೋದು ಯಾವಾಗ? ₹10, ₹15 ಇದ್ದಾಗ ತಗೊಂತಾರೆ. ಸೊ ₹10, ₹15 ತಗೊಂಡಿರೋರು ₹1,000, ₹2,000 ಆದಾಗ ಮಾರ್ಬಿಟ್ಟಿರ್ತಾರೆ. ಸೊ ಆ ನಂತರ ಹಾಗೆ ಹಂತವಾಗಿ 1 ಲಕ್ಷ, 2 ಲಕ್ಷ, 10 ಲಕ್ಷ, 20 ಲಕ್ಷ. ಈಗ ಕಳೆದ 1.5-2 ವರ್ಷದ ಮುಂಚೆ 16 ಲಕ್ಷ ಇತ್ತು ಬಿಟ್ಕಾಯಿನ್. 16 ಲಕ್ಷ ಮೌಲ್ಯದ ಬಿಟ್ಕಾಯಿನ್ ಬೆಲೆ ಏರಿಕೆ ಬಂದ ಹಾಗೆ ಜನಗಳು ಖಂಡಿತ ಮಾರಿರ್ತಾರೆ. 16 ಲಕ್ಷ ಇರೋರೆಲ್ಲ 40 ಲಕ್ಷಕ್ಕೆ, 50 ಲಕ್ಷಕ್ಕೆ ಮಾರಿದ್ದಾರೆ, 20 ಲಕ್ಷಕ್ಕೆ ಮಾರಿದ್ದಾರೆ ಅಂದ್ರೆ 20 ಲಕ್ಷಕ್ಕೆ ಮಾರಿರೋರು ಕಡಿಮೆಗೆ ಮಾರೋಕ್ ಸಾಧ್ಯನೇ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಬೆಲೆ ನಿರ್ಣಯ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಹೂಡಿಕೆನ 20 ಲಕ್ಷ ಅವರೇಜ್
ಒಂದು ಕಮ್ಯುನಿಟಿ ಒಂದು 20,000 25,000 ಅಥವಾ 1 ಲಕ್ಷ ಜನ ಬಿಟ್ಕಾಯಿನ್ ಅನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅವರುಗಳು ಅವರೇಜ್ ಇಷ್ಟು ಮೊತ್ತನ ಹೂಡಿಕೆ ಮಾಡಿದ್ದಾರೆ ಅಂದ್ರೆ ಅದಕ್ಕಿಂತ ಕಡಿಮೆ ಬೆಲೆಗೆ ಅವ್ರು ಮಾರೋದಿಲ್ಲ ಅಂದಾಗ ಆಟೋಮೆಟಿಕಲಿ ಅದರ ಬೆಲೆ ಕಡಿಮೆ ಆಗೋದಿಲ್ಲ. ಅದೇ ನಿಟ್ಟಿನಲ್ಲಿ ಈ ಕೆಲವೊಂದು ಹೊಸದಾಗಿ ಬರುವಂತ ಈಗ ಪ್ರತಿನಿತ್ಯ ನಿಮಗೆ 5-6 ಹೊಸ ಕ್ರಿಪ್ಟೋ ಕರೆನ್ಸಿಗಳು ಹೊರ ಬರ್ತವೆ, ಏನೇನೋ ಉದ್ದೇಶ ಇಟ್ಕೊಂಡು ಬರ್ತವೆ. ಈಗ ಆ ರೀತಿ ತಗೊಳ್ಳೋದಾದ್ರೆ 20,000ಕ್ಕೂ ಹೆಚ್ಚು ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ಆದ್ಮೇಲೆ ಜನರೇಟ್ ಆಗಿದೆ. ಆದ್ರೆ ಇವತ್ತು ಆಕ್ಚುಲಿ ಆಕ್ಟಿವ್ ಇರುವಂತ ಕ್ರಿಪ್ಟೋ ಕರೆನ್ಸಿಗಳು ಬಂದು 8,000 ಚಿಲ್ಲರೆ. ಇವೆಲ್ಲ ನಾನು ಹೇಳ್ತಾ ಇರೋ ಮಾಹಿತಿ ಏನಿದೆ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ, ಪ್ರತಿಯೊಂದು ಕಡೆ ಸಿಗುತ್ತೆ. ನಾವೇನ್ ಮಾಡ್ತೀವಿ, ಕಂಪೈಲ್ ಮಾಡಿ ಒಂದ್ ಕಡೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬಿಟ್ರೆ ನಾನೇನು ಅದನ್ನ ಹಿಂದೆ ಕೂತ್ಕೊಂಡು ಸ್ಟಡಿ ಮಾಡಿರುವಂತದ್ದು ಏನಲ್ಲ. ಆದ್ರೆ ಒಂದು ಗ್ರೂಪ್ ಆಫ್ ಇನ್ಫಾರ್ಮೇಶನ್ ಕಂಪೈಲ್ ಮಾಡಿ ನಿಮ್ಗಳಿಗೆ ತಲುಪಿಸೋಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೇಮ್ ಎಜುಕೇಶನ್ ಸಿಸ್ಟಮ್ ಇರೋದು ಹಾಗೇನೆ. ಎಲ್ಲಾ ಬರೆದಿರೋ ಪಾಠ್ಯಗಳನ್ನ ಒಂದು ಪುಸ್ತಕ ಮಾಡಿ ಆ ಪುಸ್ತಕನ ಮಕ್ಕಳಿಗೆ ಪಾಠ ಹೇಗೆ ಹೇಳ್ತಾರೋ ಅದೇ ರೀತಿ ಈ ವಿಡಿಯೋಗಳು ಕೂಡ. ಇದರಿಂದ ನೀವು ಕಲಿಯೋದೇನು, ಕ್ರಿಪ್ಟೋ ಕರೆನ್ಸಿ ಏನಂದ್ರೆ ಸಮಗ್ರ ಮಾಹಿತಿನ ತಿಳ್ಕೊಬಹುದು. ಎಷ್ಟೋ ಜನ ಬ್ಲಾಕ್ ಚೈನ್ ನಲ್ಲಿ ನಾವು ಸಾಫ್ಟ್ವೇರ್ ಮಾಡಿದೀವಿ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಬ್ಲಾಕ್ ಚೈನ್ ಅಲ್ಲಿ ಸಾಫ್ಟ್ವೇರ್ ಮಾಡಿರೋದು ಸಾಫ್ಟ್ವೇರ್ ಆಗುತ್ತೆ ಹೊರತು ಕ್ರಿಪ್ಟೋ ಕರೆನ್ಸಿ ಆಗಲ್ಲ. ಕ್ರಿಪ್ಟೋ ಕರೆನ್ಸಿ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ 5 ಅಥವಾ 10 ನಿಮಿಷದಲ್ಲಿ ನಿಮ್ಗೆ ಅದು ಗೊತ್ತಿದ್ರೆ ಕ್ರಿಪ್ಟೋ ಕರೆನ್ಸಿನ ಮಾಡೋದು ಹೇಗೆ, ಅದ್ರ ಕಾಂಟ್ರಾಕ್ಟ್ ಬರೆಯೋದು ಹೇಗೆ, ಅದ್ರ ಟೆಕ್ನಾಲಜಿ ಕೋಡಿಂಗ್ ಗೊತ್ತಿದ್ರೆ ನಿಮ್ಗೆ 5ರಿಂದ 10 ನಿಮಿಷದಲ್ಲಿ ಒಂದು ಕ್ರಿಪ್ಟೋ ಕರೆನ್ಸಿನ ಜನರೇಟ್ ಮಾಡ್ಬೋದು. ಅದೇ 5ರಿಂದ 10 ನಿಮಿಷದಲ್ಲಿ ಸಣ್ಣ ಹೂಡಿಕೆ ಮಾಡಿದ್ರೆ ಅದಕ್ಕೊಂದು ಮೌಲ್ಯನ ಸೃಷ್ಟಿ ಮಾಡ್ಬೋದು. ಅದೇ 5ರಿಂದ 10 ನಿಮಿಷದಲ್ಲಿ ಕ್ರಿಪ್ಟೋ ಕರೆನ್ಸಿನ ಪ್ರಪಂಚಾದ್ಯಂತ ರೀಚ್ ಆಗೋ ರೀತಿ ಕೂಡ ಮಾಡ್ಬೋದು. ಇದಕ್ಕೆ ಅಂತ ಇನ್ವೆಸ್ಟ್ಮೆಂಟ್ ಬೇಕಾಗೇ ಇಲ್ಲ. ಆದ್ರೆ ಕಮ್ಯುನಿಟಿನ ನಿರ್ಮಾಣ ಮಾಡ್ಲಿಕ್ಕೆ, ಇದಕ್ಕೆ ಯುಟಿಲಿಟಿ ಕೊಡ್ಲಿಕ್ಕೆ, ಯುಟಿಲಿಟಿ ಪ್ರಾವಿಷನ್ ಕೊಡ್ಲಿಕ್ಕೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ. ಸೊ ಆ ರೀತಿ ಈಗ ಉದಾಹರಣೆಗೆ ಒಂದು ಕೋರ್ಸ್, ನಾವು ಈಗ GTT ಅನ್ನೋ ಟೋಕನ್ ಎಕ್ಸಾಂಪಲ್ ತಗೊಂಡೆ. ಅವ್ರದ್ದು ಕೋರ್ಸ್ ಒಂದು ವೆಬ್ ಡಿಸೈನಿಂಗ್ ಕೋರ್ಸ್ ಇದೆ ಅಂದ್ರೆ 20ರಿಂದ 22 ವಿಡಿಯೋಗಳ ವೆಬ್ ಡಿಸೈನಿಂಗ್ ಕೋರ್ಸ್ ಇದೆ. 22 ವಿಡಿಯೋಗಳನ್ನ ಒಂದು ವೆಬ್ ಡಿಸೈನ್ ಕೋರ್ಸ್ ಆಗಿ ರೆಡಿ ಮಾಡ್ಬೇಕಂದ್ರೆ ಅದರದೇ ಆದಂತ ಸಮಯ ಮತ್ತೆ ನಾಲೆಡ್ಜ್ ಎರಡೂ ಖರ್ಚಾಗಿರುತ್ತೆ. ನಾಲೆಡ್ಜು ಮತ್ತೆ ಸಮಯ ಇದ್ರ ಜೊತೆಗೆ ಅದರದ್ದೇ ಆದಂತ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ. ಈಗ ಒಂದು ಡೊಮೈನ್ ಪರ್ಚೇಸ್ ಇರ್ಬೋದು, ಒಂದು ಹೋಸ್ಟಿಂಗ್ ಪರ್ಚೇಸ್, ಇದೆಲ್ಲ ಮಾಡಿ ಒಂದು ಕೋರ್ಸ್ನ ಮಾಡ್ಲಿಕ್ಕೆ ಕಷ್ಟ ಆದ್ರೆ 100 ಕೋರ್ಸ್ಗಳನ್ನ ಕೊಡ್ಲಿ ಒಂದು ಪ್ರಯತ್ನ ಮಾಡಿದಾಗ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಬರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಬರೋದಿಲ್ಲ ಅಂತಲ್ಲ, ಆದ್ರಿಂದ ಜನಗಳಿಗೆ ಉಪಯೋಗ ಆಗ್ಬೇಕು, ಅತಿ ಹೆಚ್ಚು ಉಪಯೋಗ ಆಗ್ಬೇಕು. ಅದಕ್ಕೋಸ್ಕರ ಈ ಒಂದು ನಾಣ್ಯಗಳನ್ನು ಜನ ಬಳಕೆ ಮಾಡಬೇಕು. ಅವಾಗ ಏನಾಗುತ್ತೆ, ಈ GTTಯ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಗ್ರಾಜುಯಲಿ ಹೆಚ್ಚಾಗ್ತಾ ಹೋಗೋದ್ರಿಂದ ಇದ್ರ ಮೇಲೆ ಹೂಡಿಕೆ ಮಾಡಿದಂತ ಜನಕ್ಕೂ ಅದರದೇ ಆದಂತ ರಿಟರ್ನ್ ಸಿಗುತ್ತೆ. ಈ ರೀತಿಯ ಒಂದು ನಿರ್ಮಾಣ ಮಾಡಿದಂತ ಕರೆನ್ಸಿಗಳು ತುಂಬಾ ಇದಾವೆ. ಅದರಲ್ಲಿ ಗೇಮಿಂಗ್ ಸಿಸ್ಟಮ್ ಮೇಲೆ ಮಾಡಿದ್ದಾರೆ, ಮೆಟಾವರ್ಸ್ಗಳೆಲ್ಲ ಮಾಡಿದ್ದಾರೆ. ಮೆಟಾವರ್ಸ್ ಅಂದ್ರೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಅದ್ರ ಮೇಲೆ ಹಾಗೇನೆ ರಿಯಲ್ ಎಸ್ಟೇಟ್ ಪ್ರಾಪರ್ಟಿಗಳ ಮೇಲೆ ಮಾಡಿರುವಂತದ್ದಿದೆ. ಸಾಕಷ್ಟು ಕ್ರಿಪ್ಟೋ ಕರೆನ್ಸಿಗಳು ಬಹಳ ಒಳ್ಳೆ ರೀತಿಯಲ್ಲಿದೆ. NFT ಗಳಿದಾವೆ, ನಾನ್ ಫಂಜಬಲ್ ಟೋಕನ್ಸ್ಗಳು, ತುಂಬಾ ಅದ್ಭುತವಾದಂತ ಟೋಕನ್ಗಳು ಇವತ್ತಿದ್ದಾವೆ. ಮೈಮ್ ಟೋಕನ್ಗಳಿದಾವೆ. ಮೈಮ್ ಟೋಕನ್ ಟೋಟಲಿ ಡಿಫ್ರೆಂಟ್, ಅದು ಸಪೋರ್ಟಿವ್ ಟೋಕನ್ಸ್ ಬರ್ತವೆ. ಹೀಗೆ ಕ್ರಿಪ್ಟೋ ಕರೆನ್ಸಿನಲ್ಲಿ ವಿಧಗಳಿದಾವೆ. ಫೈನಾನ್ಸ್ ಕ್ರಿಪ್ಟೋ ಕರೆನ್ಸಿ, ಯುಟಿಲಿಟಿ ಕ್ರಿಪ್ಟೋ ಕರೆನ್ಸಿ, ಹಾಗೆ ಸೆಕ್ಯೂರಿಟಿ ಕ್ರಿಪ್ಟೋ ಕರೆನ್ಸಿ, ಹೀಗೆ ನಾನಾ ರೀತಿಯ ಬರ್ತವೆ. ಒಂದು ಕ್ರಿಪ್ಟೋ ಕರೆನ್ಸಿ ಒಂದು ವ್ಯಾಲೆಟ್, ಅದಕ್ಕೆ ಆದಂತ ಒಂದು ವ್ಯಾಲೆಟ್ ಎಲ್ಲಿ ಇಟ್ಕೊಳ್ಳೋದು. ಕ್ರಿಪ್ಟೋ ಕರೆನ್ಸಿ ಹೌದು ಇದು ಕ್ರಿಪ್ಟೋ ಕರೆನ್ಸಿ ಅಂತ ಗೊತ್ತಾಯ್ತು. ಈ ಕ್ರಿಪ್ಟೋ ಕರೆನ್ಸಿನ ಎಲ್ಲಿ ಇಟ್ಕೊಳ್ಳೋದು ನಾವು? ಕ್ರಿಪ್ಟೋ ಕರೆನ್ಸಿ ಮಾಡೋರು ಏನ್ ಮಾಡ್ತಾರೆ, ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಬರೀತಾರೆ, ಅದನ್ನ ಒಂದ್ ಕಡೆ ಅಫಿಷಿಯಲ್ ಆಗಿ ಒಂದು ಬ್ಲಾಕ್ ಚೈನ್ ನಲ್ಲಿ ರನ್ ಮಾಡ್ತಾರೆ, ಮಿಂಟ್ ಮಾಡ್ತಾರೆ ಅಥವಾ ಮೈನ್ ಮಾಡ್ತಾರೆ, ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಪರ್ಫೆಕ್ಟ್, ಮುಗೀತು. ಅದಾದ್ಮೇಲೆ ಅದನ್ನ ಕೊಳ್ಳೋರಿಗೆ ಒಂದು ಬೆಲೆ ಇರುತ್ತೆ. ₹1, ₹2, ₹5, ₹10. ಇಂಡಿಯನ್ ಕರೆನ್ಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ರೀತಿಯ ಒಂದು ನಿಟ್ಟಿನಲ್ಲಿ ಒಂದು ಬೆಲೆ ನಿರ್ಣಯ ಆಗುತ್ತೆ, ಗ್ರಾಜುಯಲಿ ಹೋಗ್ತಾ ಹೋಗುತ್ತೆ. ಬಟ್ ಒಂದು ಸಣ್ಣ ಸೀಕ್ರೆಟ್ ಇದೆ ಕ್ರಿಪ್ಟೋ ಕರೆನ್ಸಿನಲ್ಲಿ, ಏನಂದ್ರೆ 2 ವಿಷಯಗಳನ್ನ ಗಣನೆಗೆ ತಗೊಂಡು ಹೂಡಿಕೆ ಮಾಡ್ಬೇಕು. ಒಂದು, ಇದ್ರ ಕಮ್ಯುನಿಟಿ ಇಂಪ್ರೂವ್ ಆಗೋದಿಕ್ಕೆ ಪಾಸಿಬಿಲಿಟೀಸ್ ಏನೇನಿದೆ, ಒಂದು ಅಂದ್ರೆ ಇದಕ್ಕೆ ಜನ ನಿಜವಾಗ್ಲೂ ಬರ್ಬೋದಾ, ಯಾಕೆ ಬರ್ತಾರೆ, ಯಾರು ಈತ ಕಮ್ಯುನಿಟಿಯ ಓನರ್ಗಳಾಗ್ಬೋದು, ಆ ರೀತಿಯ ಒಂದು ಅವಶ್ಯಕತೆ. ಎರಡನೇದು, ಈ ಕ್ರಿಪ್ಟೋ ಕರೆನ್ಸಿನಲ್ಲಿ ಯಾವುದು ಥ್ರೆಟ್ ಇಲ್ವೋ. ಅಂದ್ರೆ ಈಗ ನಿಮ್ಗೆ ಎಕ್ಸಾಂಪಲ್ಗೆ GoPlus ಲ್ಯಾಬ್ ಅಂತ ನೀವು ಗೂಗಲ್ ಅಲ್ಲಿ ಹಾಕಿದ್ರೆ ಸಿಗುತ್ತೆ. ಕ್ರಿಪ್ಟೋ ಕರೆನ್ಸಿ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇರೋರು. ಅದರಲ್ಲಿ ಮಿಂಟಿಂಗ್ ಫಂಕ್ಷನಾಲಿಟಿ ಇರುತ್ತೆ, ಮತ್ತೆ ಟ್ರೇಡಿಂಗ್ ಸ್ಟಾಪ್ ಮಾಡುವಂತ ಫಂಕ್ಷನಾಲಿಟಿ ಇರುತ್ತೆ. ಹಾಗೆ ಹನಿಪಾಟ್ ಅಂದ್ರೆ ಅಟ್ರಾಕ್ಟ್ ಮಾಡೋದು ಎಲ್ಲರನ್ನು, ನಂತರ ಬರೀ ಗ್ಯಾಸ್ ಫೀಸ್ ಅನ್ನ ಬರ್ನ್ ಮಾಡ್ತಾ ಹೋಗೋದು, ಗ್ಯಾಸ್ ಕನ್ಸ್ಯೂಮರ್ ಅಂತಾರೆ, ಆ ತರದ್ದು ಇರುತ್ತೆ. ಸೆಲ್ಫ್ ಡಿಸ್ಟ್ರಾಕ್ಟಿವ್ ಟೋಕನ್ಸ್ ಇರ್ತವೆ, ಅಂದ್ರೆ ನಿಮ್ ವ್ಯಾಲೆಟ್ ಅಲ್ಲಿ ಇರ್ತವೆ, ಇದಕ್ಕಿದ್ದಂಗೆ ಕಣ್ಮರೆ ಆಗ್ಬಿಡ್ತವೆ. ಸೊ ಈ ರೀತಿಯ ಒಂದು ಕೆಲವೊಂದು ಕ್ರಿಪ್ಟೋ ಕರೆನ್ಸಿಯ ವ್ಯಾಲೆಟ್ ನ ಕಾಂಟ್ರಾಕ್ಟ್ ನ ರೆಡಿ ಮಾಡ್ಬೇಕಾದ್ರೆ ಕೆಲವೊಂದನ್ನ ಕ್ರಿಯೇಟರ್ಗಳು ಮಾಡಬಹುದು. ಆ ರೀತಿಯ ಥ್ರೆಟ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಬೇಕಾದಷ್ಟು ವೆಬ್ಸೈಟ್ಗಳು ಗೂಗಲ್ ಅಲ್ಲಿ ಸಿಗ್ತವೆ.
ಸೊ ಅದನ್ನು ಚೆಕ್ ಮಾಡಿ, ಹೌದು ಇದು ಯಾವುದೇ ಥ್ರೆಟ್ ಇಲ್ಲ, ಸೆಕ್ಯೂರ್ ಇದೆ, ಹಾಗೆ ಇದರಲ್ಲಿ ಯುಟಿಲಿಟೀಸ್ ಇದೆ, ಇದರಲ್ಲಿ ನಿಜವಾಗ್ಲೂ ಬೆಳಿಬಹುದು ಅಂತ ನಿಮ್ಗೆ ಅನಿಸ್ದಾಗ ಅದನ್ನ 4 ಜನಗಳ ಜೊತೆ ಚರ್ಚೆ ಮಾಡಿ ಒಂದಷ್ಟು, ಅಂದ್ರೆ ಉದಾಹರಣೆಗೆ ಇದ್ರ ಬೆಲೆ ಈಗ ₹1 ₹2 ಇದೆ ಅಂದಾಗ ₹5 ₹10 ಆಗತ್ತೆ ಅಂತ ಅನ್ಸಿದ್ರೆ ನಿಮಗೆ ಒಂದಷ್ಟು ಟರ್ಮ್ ಅಲ್ಲಿ, ಆ ಟರ್ಮ್ ತನಕ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದೇನೆ ಒಂದಷ್ಟು ಹೂಡಿಕೆನ ಮಾಡಬೇಕು. ಎಕ್ಸಾಂಪಲ್, ನನ್ಗೊಂದು ₹10 ಕೋಟಿ ದುಡ್ಡು ಬೇಕು ಅಂತ ಇಟ್ಕೊಳ್ಳೋಣ. ₹10 ಕೋಟಿ ದುಡ್ಡು ಬೇಕು ಅಂತ ಅಂದ್ರೆ ಇವತ್ತಿನ ಒಂದು ಎಕ್ಸಾಂಪಲ್ ಅದೇ ಟೋಕನ್ ತಗೊಂತೀನಿ, ನಾನು GTT ಟೋಕನ್ನೇ ತಗೊಂತೀನಿ. GTT ಟೋಕನ್ ₹1.45 ಈಗಿದೆ ಅಂದ್ರೆ ₹10 ಕೋಟಿ ಬೇಕು ಅಂದ್ರೆ ಒಂದು ಡಬಲ್ ದ ರೇಟ್ ಆಗ್ಬೋದು, ಒಂದು 500 ದಿನಗಳಲ್ಲಿ ಅಥವಾ ಒಂದು ವರ್ಷದಲ್ಲಿ ಡಬಲ್ ದ ರೇಟ್ ಆಗ್ಬೋದು ಅಂದ್ರೆ ಒಂದು ₹3, ಅಪ್ರಾಕ್ಸಿಮೇಟ್ ಆಗಿ ₹3 ಆಗುತ್ತೆ ಒಂದು ಟೋಕನ್ ಅಂದಾಗ ನನ್ನ ಬಳಿ ಕನಿಷ್ಠ ಪಕ್ಷ ಒಂದು 30 ಲಕ್ಷ ಟೋಕನ್ ಇರ್ಬೇಕಾಗತ್ತೆ. 30 ಲಕ್ಷ ಟೋಕನ್ ಇದ್ರೆ ಏನಾಗುತ್ತೆ, ಇಂಟು 3 ಅಂದ್ರೆ ಆಲ್ಮೋಸ್ಟ್ ₹1 ಕೋಟಿ ನಾನು ಸಂಪಾದನೆ ಮಾಡಬಹುದು. 10 ಕೋಟಿ ಆಗ್ಬೇಕು ಅಂದ್ರೆ ಅಟ್ಲೀಸ್ಟ್ 3 ಕೋಟಿ ಟೋಕನ್ ಇರ್ಬೇಕಾಗತ್ತೆ ನನ್ನ ಹತ್ರ. 3 ಕೋಟಿ ಟೋಕನ್ ಅನ್ನ ನಾವು ಪಡೆದಿಟ್ಕೊಳ್ಳಕ್ಕೆ ಸಾಧ್ಯನಾ? ಯೋಚನೆ ಮಾಡ್ಬೇಕಾಗತ್ತೆ. ನಾವು ಅಷ್ಟೊಂದು ಹೂಡಿಕೆ ಮಾಡೋದಾ? ಅಷ್ಟೊಂದು ಹೂಡಿಕೆ ಮಾಡೋದು ಎಷ್ಟು ಮಟ್ಟಿಗೆ ಸೇಫ್? ಹೂಡಿಕೆ ಮಾಡಕ್ಕಾಗಲ್ಲ ಅಂದ್ರೆ ಯಾವ ರೀತಿ ಕ್ರಿಪ್ಟೋ ಕರೆನ್ಸಿನ ಜಾಸ್ತಿ ಮಾಡ್ಕೋಬಹುದು? ನಾನೇನಾದ್ರೂ ಬಿಸ್ನೆಸ್ ಮಾಡ್ಬೋದಾ? ಅದ್ರಲ್ಲಿ ಏನಾದ್ರೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿದಾರಾ? ಅದ್ರಲ್ಲಿ ಏನಾದ್ರೂ ಕ್ರಿಪ್ಟೋ ಕರೆನ್ಸಿನ ನನಗೆ ವಾಪಸ್ ಬರೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿದಾರಾ? ಎಕ್ಸಾಂಪಲ್, ನಾನು ಒಬ್ರಿಗೆ ರೆಫರ್ ಮಾಡಿದಾಗ ನನಗೇನಾದ್ರೂ ಕ್ರಿಪ್ಟೋ ಕರೆನ್ಸಿ ಬರುತ್ತಾ? ಆ ರೀತಿ ಬರೋದಾದ್ರೆ ಎಷ್ಟು ಟೋಕನ್ಗಳನ್ನ ನಾನು ಆ ರೀತಿ ಸಂಪಾದನೆ ಮಾಡಬಹುದು, ಎಷ್ಟು ಟೋಕನ್ಗಳನ್ನ ನಾನು ಕೊಂಡ್ಕೋಬಹುದು? ಇವುಗಳನ್ನ ಆಲೋಚನೆ ಮಾಡಿ ಒಂದಷ್ಟು ಕ್ರಿಪ್ಟೋ ಕರೆನ್ಸಿ ಮೇಲೆ ಹೂಡಿಕೆ ಮಾಡಿದ್ರೆ ಸೇಫ್ ಆಗಿ ಖಂಡಿತವಾಗಿ ನಿಮಗೆ ಲಾಭ ಇದೆ. ಅದು ಬಿಟ್ಟು ಲಿಸ್ಟಿಂಗ್ ಆಗಿದೆಯಾ? ಲಿಸ್ಟಿಂಗ್ ಯಾರು ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ಹಾಗೇನೆ ಇದೆಲ್ಲ ಮಿತ್ಸ್ ಇರುವಂತದ್ದು, ಏನು ಇಂಡಸ್ಟ್ರಿ ಇರುವಂತ ಕೆಲವು ಸುಳ್ಳು ಕಲ್ಪನೆಗಳು. ಕ್ರಿಪ್ಟೋ ಕರೆನ್ಸಿ ಲಿಸ್ಟಿಂಗ್ ಆಗೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕ್ರಿಪ್ಟೋ ಕರೆನ್ಸಿ ನಿಮ್ ಕೈಗೆ ಬಂದಿದೆ ಅಂದ್ರೆ ಅದು ಡಿಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ಲಿಸ್ಟಿಂಗ್ ಆಗಿರುತ್ತೆ. ಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ಲಿಸ್ಟಿಂಗ್ ಆಗಿದೆಯಾ? ಸೆಂಟ್ರಲೈಸ್ ಸಿಸ್ಟಮ್ ಅಂದ್ರೆ ಕ್ರಿಪ್ಟೋ ಕರೆನ್ಸಿನ ಕೊಟ್ಟು ಹಣಕ್ಕೆ ಬದಲಾಯಿಸುವಂತ ಸಿಸ್ಟಮ್. ಆ ರೀತಿಯ ಸಿಸ್ಟಮ್ ಅಲ್ಲಿ ಲಿಸ್ಟ್ ಆಗಿದೆ ಅಂದ್ರೆ ಇವತ್ತು ಲಿಸ್ಟ್ ಮಾಡ್ಬೋದು, ನಾಳೆ ಅನ್ಲಿಸ್ಟ್ ಮಾಡ್ಬೋದು, ಸಾಧ್ಯ. ಯಾಕೆಂದ್ರೆ ಅದು ಕೇಂದ್ರೀಕೃತ, ಯಾವ್ದೋ ವ್ಯಕ್ತಿ ಕಂಟ್ರೋಲ್ ಮಾಡುವಂಥದ್ದು. ಇವತ್ತು ಲಿಸ್ಟ್ ಮಾಡೋದು, ನಾಳೆ ಅದನ್ನ ತೆಗ್ದಾಕೋದು. ನಾವು ತೆಗ್ದಾಕ್ತಿವಿ, ಇಲ್ಲ ಎಕ್ಸ್ಚೇಂಜ್ ಅವ್ರು ತೆಗ್ದಾಕ್ತಾರೆ. ಟ್ರೇಡಿಂಗ್ ಇಲ್ಲ ಅಂದ್ರೆ ಅವ್ರು ತೆಗ್ದಾಕ್ತಾರೆ. ಈ ರೀತಿ ತುಂಬಾ ಟೋಕನ್ಗಳು ಮಲ್ಟಿಪಲ್ 2-3 ಎಕ್ಸ್ಚೇಂಜ್ಗಳಲ್ಲಿ ಮಾಡಿ 2-3 ಎಕ್ಸ್ಚೇಂಜ್ಗಳಿಂದ ತೆಗೆದಾಕಿರೋದು ಉಂಟು. ಸೊ ಹಾಗಾಗಿ ಅದೆಲ್ಲ ಗಣನೆಗೆ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಗಣನೆಗೆ ಏನ್ ತಗೋಬೇಕು? ಕ್ರಿಪ್ಟೋ ಕರೆನ್ಸಿ ಎಕ್ಸಿಸ್ಟೆನ್ಸ್ ಇದೆಯಾ, ಅದ್ರ ಲಿಕ್ವಿಡಿಟಿ ಎಷ್ಟಿದೆ, ಅದ್ರದ್ದು ಈ ಕಮಿಷನ್ ಏನಾದ್ರು ಕೊಡ್ತಾ ಇದ್ರೆ ಅದ್ರ ಕಮಿಷನ್ ಎಷ್ಟು ಕಾಂಟ್ರಾಕ್ಟ್ ಅಲ್ಲಿ ಇದೆ, ಹಾಗೆ ಅದ್ರ ಕಾಂಟ್ರಾಕ್ಟ್ ಹೇಗ್ ಬರ್ದಿದ್ದಾರೆ, ಸೆಕ್ಯೂರ್ ಆಗಿದೆಯಾ, ಈ ರೀತಿ ಎಲ್ಲ ನೋಡಿ, ಯಾವ ಚೈನ್ ಅಲ್ಲಿ ಇದೆ ಇದನ್ನ ನೋಡಿ ಆ ಒಂದು ಕ್ರಿಪ್ಟೋ ಕರೆನ್ಸಿನ ಕೊಳ್ಳೋದಾ ಬೇಡವಾ, ಹೂಡಿಕೆ ಮಾಡೋದಾ ಏನು ಅಂತ ನಿರ್ಣಯ ಮಾಡಬೇಕು. ಆದ್ರೂ ಕೂಡ ಕೆಲವೊಂದು ಬಹಳ ಡಿಟೈಲ್ಡ್ ಇನ್ಫಾರ್ಮೇಶನ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ತಿಳ್ಕೊಬೇಕಾಗತ್ತೆ. ಅದೇನೇನಿರ್ಬೋದು ನಾನು ನಿಮ್ಗೆ ಕ್ವಿಕ್ ಆಗಿ ಅದನ್ನ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಹಂಚ್ಕೊಳಕ್ ಇಷ್ಟಪಡ್ತೀನಿ. ವಾಟ್ ಈಸ್ ಕ್ರಿಪ್ಟೋ ಕರೆನ್ಸಿ ಅಂಡ್ ಹೌ ಇಟ್ ವರ್ಕ್ಸ್? ನಾವು ಆಲ್ರೆಡಿ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಂಡೆ ಆಗಿದೆ. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಡಿಜಿಟಲ್ ಕರೆನ್ಸಿ, ಅದು ನಿಮ್ಗೆ ಆಲ್ರೆಡಿ ತಿಳಿಸಿ ಆಗಿದೆ ಕೂಡ. ಅದೇ ತರ ನೆಕ್ಸ್ಟ್, ಕ್ರಿಪ್ಟೋ ಕರೆನ್ಸಿ ಎಷ್ಟು ಕಡೆ ಲೀಗಲ್ ಆಗಿದೆ, ಇದು ನಿಜವಾಗ್ಲೂ ಲೀಗಲ್ಲ ಇಲ್ಲೀಗಲ್ಲ, ಕ್ರಿಪ್ಟೋ ಕರೆನ್ಸಿ ಎಷ್ಟು ಕಡೆ ಲೀಗಲ್ ಆಗಿದೆ. ಲೀಗಲ್ ಆಗಿರೋ ಕಂಟ್ರಿಗಳ ಲಿಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಕೂಡ ನಿಮಗೆ ಗೂಗಲ್ ಅಲ್ಲಿ ಮಾಹಿತಿ ಸಿಗುತ್ತೆ. ಸಿಂಗಾಪುರ್, ಜರ್ಮನಿ, ಪೋರ್ಚುಗಲ್, ಆಸ್ಟ್ರೇಲಿಯಾ, ಮಲೇಷಿಯಾ, ಇಂಡಿಯಾ ಲೀಗಲ್ಲು ಅಲ್ಲ ಇಲ್ಲೀಗಲ್ಲು ಅಲ್ಲ, ಆದ್ರೆ ಲೀಗಲ್ ಟೆಂಡರ್ ಅಂತ ಇದೆ. ಲೀಗಲ್ ಟೆಂಡರ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ 1% TDS ಜೊತೆಗೆ 30% ಇನ್ಕಮ್ ಟ್ಯಾಕ್ಸ್ ಅನ್ನ, ಅಂದ್ರೆ ಕ್ರಿಪ್ಟೋ ಇಂದ ಬಂದಂತ ಆದಾಯಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಅದು ನಮ್ಮ ಒಂದು ಡಿಪಾರ್ಟ್ಮೆಂಟ್ ಆಫ್ ಏನು ಫೈನಾನ್ಸ್ ಇದೆ ಅಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಅದು ಕೂಡ, ಹಾಗೆ ಬೆಲರಸ್, ಸ್ವಿಟ್ಜರ್ಲ್ಯಾಂಡ್, ಮಾಲ್ಟಾ, ಜಪಾನ್, ಎಸ್ಟೋನಿಯಾ, ಹಾಗೆ ನೆದರ್ಲ್ಯಾಂಡ್, ಇಸ್ರೇಲ್, ನಾನಾ ಕಂಟ್ರಿಗಳು. ಇದರಲ್ಲಿ ಸೊಲವೇನಿಯಾ, ಈ ಏನು ನಿಮ್ಗೆ ಕೆನಡಾ ಕೆಳಗಡೆ ಕಾಣಿಸ್ತಾ ಇದೆಲ್ಲ ಕಂಟ್ರಿ, ಅಲ್ಲಿ ಪ್ಯೂರ್ಲಿ ಬಿಟ್ಕಾಯಿನ್ ಅನ್ನೇ ಅವರ ದೇಶದ ಕರೆನ್ಸಿ ಆಗಿ ಮಾಡ್ಕೊಂಡಿದ್ದಾರೆ. ಸೊ ಆ ರೀತಿನಲ್ಲಿ ಇವೆಲ್ಲ ಕಂಟ್ರಿಗಳಲ್ಲಿ ಲೀಗಲ್ ಆಗಿದೆ. ಹಾಗೇನೆ ಬಿಟ್ಕಾಯಿನ್ ಹೆಸರು ಹೆಚ್ಚು ಹೆಚ್ಚು ಬೆಳೆಯೋದಕ್ಕೆ ಅದು ಕೂಡ ಒಂದು ಕಾರಣ. ಬಿಟ್ಕಾಯಿನ್ ಅನ್ನ ಕೆಲವು ದೇಶಗಳು ಕರೆನ್ಸಿ ಆಗಿ ಬಳಸ್ತಾ ಇದೆ. ಅದಾದ ಮೇಲೆ ಕೆಲವೊಂದು ಕ್ವಶನ್ ಬರುತ್ತೆ, ವೈ ಕ್ರಿಪ್ಟೋ ಕರೆನ್ಸಿ ಈಸ್ ಬಿಕಮಿಂಗ್ ವೆರಿ ಪಾಪ್ಯುಲರ್? ಏನಕ್ಕಿರ್ಬೋದು ಕ್ರಿಪ್ಟೋ ಕರೆನ್ಸಿ ಯಾಕೆ ಪಾಪ್ಯುಲರ್ ಆಗ್ತಾ ಇದೆ? ಒಂದು ಮೇನ್ ರೀಸನ್ ಬಂದು ತುಂಬಾ ಕಡಿಮೆ ಟ್ರಾನ್ಸಾಕ್ಷನಲ್ ಫೀಸ್. ₹100 ಕಳಿಸೋದಕ್ಕೆ ಏನ್ ಖರ್ಚಾಗತ್ತೆ, 100 ಕೋಟಿ ಕಳಿಸೋದಕ್ಕೂ ಅಷ್ಟೇ ಖರ್ಚಾಗತ್ತೆ. ಬ್ಯಾಂಕಿಂಗ್ ಸಿಸ್ಟಮ್ ತರ ಅಲ್ಲ, ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ. ಹಾಗೆ ಸ್ಪೀಡ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ
ವೆರಿ ಸ್ಪೀಡ್ ಆಗಿ ಟ್ರಾನ್ಸ್ಫರ್ ಆಗುವಂಥದ್ದು. ಈಗ ಉದಾಹರಣೆಗೆ ಒಂದು ಚೆಕ್ ಕ್ಲಿಯರ್ ಆಗಬೇಕು ನಮಗೆ ಬ್ಯಾಂಕ್ ಅಲ್ಲಿ ಅಂತಂದ್ರೆ 2 ದಿನ ಬೇಕು, 3 ದಿನ ಬೇಕು. ಔಟ್ ಸ್ಟೇಷನ್ ಆದ್ರೆ ವಾರಗಟ್ಲೆ ಬೇಕು, ಇಂಟರ್ನ್ಯಾಷನಲ್ ಆದ್ರೆ 15 ದಿನ 20 ದಿನ ಬೇಕು. ಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ಇದೆಲ್ಲ ಚೆಕ್ ಮಾಡ್ಬೇಕಾಗ್ತದೆ. ಸೊ ಅದನ್ನ ಮೀರಿ ನಡೆಯುವಂಥದ್ದು ಈ ಕ್ರಿಪ್ಟೋ ಕರೆನ್ಸಿ. ಹಾಗಾಗಿ ಅದು ಮತ್ತೆ 24/7 ಅವೈಲಬಿಲಿಟಿ. ನಿಮ್ಗೆ ಯಾವಾಗ ಬೇಕು ಅಂದ್ರೂ ಪರ್ಚೇಸ್ ಮಾಡ್ಬೋದು, ಯಾವಾಗ ಬೇಕು ಅಂದ್ರೂ ಸೇಲ್ ಮಾಡ್ಬೋದು. ಇದಿಷ್ಟು ಕಣ್ಣಿಗೆ ಕಾಣುವಂತ ಒಂದು ವ್ಯವಸ್ಥೆ ಆದ್ರೂ ಕೂಡ ಇದನ್ನ ಮೀರಿದ್ದು ಒಂದಿದೆ, ತುಂಬಾ ಇಂಪಾರ್ಟೆಂಟ್. ಯಾಕೆ ಇಷ್ಟೊಂದು ಪಾಪ್ಯುಲರ್ ಆಗಿ ಬೆಳೀತಾ ಇದೆ ಇವತ್ತು ಯಾಕೆ ಇಂಡಿಯಾದಲ್ಲಿ 14 ಮಿಲಿಯನ್ ಪೀಪಲ್ ಗಿಂತನೂ ಹೆಚ್ಚು ಜನ ಕ್ರಿಪ್ಟೋ ಕರೆನ್ಸಿನ ಅಳವಡಿಸ್ಕೊಂಡಿದ್ದಾರೆ, ಬಳಸ್ತಾ ಇದ್ದಾರೆ ಅಂದ್ರೆ ಇವತ್ತು ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಒಂದು ದೇಶ, ಸಾಮಾನ್ಯವಾಗಿ ಒಂದು ದೇಶ ಹೂಡಿಕೆ ಮಾಡೋದು ಎಷ್ಟಿರ್ಬೋದು ಅಂತ ಒಂದು ಸಣ್ಣ ಎಕ್ಸಾಂಪಲ್. ಅದರಲ್ಲಿ ಭಾರತನ ತಗೊಂಡ್ರೆ ದ ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ ನ್ಯಾಷನಲೈಸ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಪ್ರಾಕ್ಸಿಮೇಟ್ಲಿ 6.3 ಟ್ರಿಲಿಯನ್ ಇಂಡಿಯನ್ ರುಪೀಸ್ ಪರ್ ಇಯರ್. ಅಂದ್ರೆ 6,30,000 ಕೋಟಿ ಹಣವನ್ನ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಒಂದು ದೇಶ ಖರ್ಚು ಮಾಡ್ತಾ ಇದೆ. ಯಾರ್ದು ದುಡ್ಡದು? ಯಾರು ಕೊಟ್ಟಿರೋ ದುಡ್ಡದು? ಎಲ್ಲಿಂದ ಬಂತು ಆ ದುಡ್ಡು? ಆ ದುಡ್ಡಿಗೆ ಯಾರು ಕಷ್ಟಪಟ್ಟು ದುಡಿತಿದ್ದಾರೆ? ಕ್ವಶನ್ ಹಾಕೊಂಡಾಗ ಇದು ಎಲ್ಲಿ ಬರುತ್ತೆ ಅಂದ್ರೆ, ಉದಾಹರಣೆಗೆ ನಿಮ್ಗೆ ಇವತ್ತು 300 ಕೋಟಿ ಜನ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದಾರೆ ಭಾರತದಲ್ಲಿ ಆನ್ ಅವರೇಜ್. ಆ 300 ಕೋಟಿ ಅಕೌಂಟ್ಗಳಲ್ಲಿ ಟ್ರಾನ್ಸಾಕ್ಷನಲ್ ಫೀಸ್ ಇರ್ಬೋದು, ಟ್ರಾನ್ಸ್ಫರ್ ಫೀಸ್ ಇರ್ಬೋದು, FD ಫೀಸ್ ಇರ್ಬೋದು, ಇಂಟ್ರೆಸ್ಟ್ ಇರ್ಬೋದು, ಈ ರೀತಿಯ ನಾನಾ ರೂಪದಲ್ಲಿ ಹಣವನ್ನ ಪ್ರೊಕ್ಯೂರ್ ಮಾಡಿ ಬ್ಯಾಂಕ್ಗೆ ಹೂಡಿಕೆ ಮಾಡ್ತಾರೆ. ಅದ್ರ ಜೊತೆಗೆ ಅಷ್ಟೇ ಅಲ್ಲದೆ ಭಾರತ ದೇಶದ ಪ್ರಜೆಗಳ ಕೆಲವೊಂದು ಇನ್ಕಮ್ ಟ್ಯಾಕ್ಸ್ ಅನ್ನು ಕೂಡ ಇದಕ್ಕೆ ನೇರವಾಗಿ ಹೂಡಿಕೆ ಮಾಡಿ ಬ್ಯಾಂಕ್ ಸಿಸ್ಟಮ್ ಅನ್ನ, ನ್ಯಾಷನಲೈಸ್ ಬ್ಯಾಂಕ್ ರನ್ ಆಗ್ಬೇಕು ಅಂದ್ರೆ ನಮ್ಮ ದೇಶದ ಸರ್ಕಾರಗಳು ಕೆಲಸ ಮಾಡ್ಬೇಕಾಗತ್ತೆ, ಅದ್ರ ಮೇಲೆ ಹೂಡಿಕೆ ಮಾಡ್ತಿದ್ದಾರೆ. ಸೊ ಇಷ್ಟೊಂದೆಲ್ಲ ಹಣನ ಯಾರೋ ದುಡ್ದಿದ್ದು ಎಲ್ಲೋ ಹೋಗೋದ್ರ ಬದಲು ಯಾಕೆ ನಾವೇ ಬಳಸ್ಕೋಬಾರ್ದು ಅಂತೇಳಿ ಈ ಕಮ್ಯುನಿಟಿ ಡ್ರಿವನ್ ಕ್ರಿಪ್ಟೋ ಕರೆನ್ಸಿಗಳು ಬರ್ತಾ ಇದಾವೆ. ಯಾಕೆ ಇದು ಪಾಪ್ಯುಲರ್ ಆಗ್ತಾ ಇದೆ? ಹಿಂದೆ ನಾನು ಆಲ್ರೆಡಿ ಹೇಳಿದೆ, ನಮ್ಮಲ್ಲಿದ್ದಂತ ನಾಣ್ಯದ ಸಿಸ್ಟಮ್ ಇಂದ ನೋಟ್ ಸಿಸ್ಟಮ್ ಬಂದು, ನೋಟ್ ಸಿಸ್ಟಮ್ ಇಂದ ಡಿಜಿಟಲೈಸ್ ಸಿಸ್ಟಮ್ ತನಕ ಬಂದಿದೆ. ಇವತ್ತು UPI ಸಿಸ್ಟಮ್ ಇದೆ, ನಾನಾ ರೀತಿಯ ಫಂಡ್ ಟ್ರಾನ್ಸ್ಫರ್ ಮಾಡ್ಬೋದು, ಮೊಬೈಲ್ ಟ್ರಾನ್ಸ್ಫರ್ ಮಾಡ್ಬೋದು. ಇವೆಲ್ಲ ಇದ್ರೂ ಕೂಡ ಈಗ ಫ್ರಾಡ್ ಇಲ್ಲ ಅಂತ ಏನಿಲ್ಲ, ಕ್ರಿಪ್ಟೋ ಕರೆನ್ಸಿನಲ್ಲಿ ಫ್ರಾಡ್ ನಡೆಯುತ್ತೆ, ಇಲ್ಲ ಅಂತಿಲ್ಲ. ಹಾಗಂತ UPI ನಲ್ಲಿ ನಡೀತಾ ಇಲ್ವಾ? ಪ್ರತಿದಿನ ಕನಿಷ್ಠ ಪಕ್ಷ 290 ಮಿನಿಮಮ್ ಇಂಟರ್ನೆಟ್ ಫ್ರಾಡ್ ಆಗ್ತಾ ಇದೆ. ಯಾವ್ದ್ರಲ್ಲಿ? UPI ಮೋಡಲ್. ಜನ ಯಾರಿಗೋ ಶೇರ್ ಮಾಡ್ತಾರೆ ಲಿಂಕು, ಯಾರೋ ಏನೋ ಕ್ಲಿಕ್ ಮಾಡ್ತಾರೆ, ಯಾರೋ ಪುಲ್ ಮಾಡ್ತಾರೆ. ಫ್ರಾಡ್ ಇಲ್ಲದೆ ಇರುವಂತ ಸ್ಥಳ ಎಲ್ಲೂ ಇಲ್ಲ. ಆದ್ರೆ ಎಷ್ಟು ಬುದ್ಧಿವಂತಿಕೆ ಇದೀವಿ, ಎಷ್ಟು ಎಜುಕೇಟ್ ಆಗಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ರೀತಿ ಕ್ರಿಪ್ಟೋ ಕರೆನ್ಸಿನಲ್ಲಿ ಹೂಡಿಕೆ ಮಾಡಿ ಹಣ ಮಾಡಿರೋರು ಸಾಕಷ್ಟು ಜನ ಇದ್ದಾರೆ. ಕ್ರಿಪ್ಟೋ ಕರೆನ್ಸಿ ಅಂತ ತಿಳಿದು ಯಾವ್ದ್ರ ಮೇಲೆ ಹೂಡಿಕೆ ಮಾಡಿ ಅದರಲ್ಲಿ ಯುಟಿಲಿಟಿಗಳಿರಲ್ಲ, ಅಥವಾ ಒಂದು ವಿಷನ್ ಇರಲ್ಲ, ಅಥವಾ ಒಂದು ಕರೆಕ್ಟ್ ಆದ ರೀತಿಯ ಒಂದು ಪ್ಲಾನ್ ಇರಲ್ಲ, ಅಂತದ್ರ ಮೇಲೆ ಹೂಡಿಕೆ ಮಾಡಿ ಕಳ್ಕೊಂಡಿರೋರು ಇದ್ದಾರೆ. ಆದ್ರೆ ಯಾವುದೇ ಕ್ರಿಪ್ಟೋ ಕರೆನ್ಸಿ ಆದ್ರೂ ಕೂಡ ಕಡಿಮೆ ವ್ಯಾಲ್ಯೂ ಇದ್ದಾಗ ಕೊಂಡ್ಕೋಬೇಕು, ಹೆಚ್ಚೆಚ್ಚು ಕೊಂಡ್ಕೋಬೇಕು. ಜಾಸ್ತಿ ಬೆಲೆ ಆದಾಗ ಸ್ವಲ್ಪ ಸ್ವಲ್ಪ ಮಾರ್ಬೇಕು. ಇದು ಒಂದು ಗುಟ್ಟು. ಹೆಚ್ಚು ಬೆಲೆ ಆಗುವಾಗ ಸ್ವಲ್ಪ ಸ್ವಲ್ಪ ಮಾರ್ಬೇಕು, ಯಾಕೆಂದ್ರೆ ನಾಳೆ ಇನ್ನೂ ಸ್ವಲ್ಪ ಹೆಚ್ಚಾಗ್ಬೋದು. ಕಡಿಮೆ ಇದ್ದಾಗ ಕೊಂಡ್ಕೊಂಡ್ಬಿಡ್ಬೇಕು, ಯಾಕೆಂದ್ರೆ ಬೆಲೆ ಹೆಚ್ಚಾಗ್ಬೋದು. ಈ ಒಂದು ಗುಟ್ಟನ್ನ ಅರ್ಥ ಮಾಡ್ಕೊಂಡು ಯಾರು ಹೂಡಿಕೆ ಮಾಡ್ತಾರೆ ಅವ್ರಿಗೆ ಅದರಿಂದ ಬೆನಿಫಿಟ್ ಜಾಸ್ತಿ. ಸೊ ಇವನ್ನೆಲ್ಲ ಉಳಿಸೋದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಇನ್ನು ಕಾಮನ್ ಕೆಲವು ಕ್ವಶನ್ಗಳಿದಾವೆ. ಆ ಕ್ವಶನ್ಗಳು ಏನು? ಈ ಕ್ರಿಪ್ಟೋ ಕರೆನ್ಸಿ ರಿಯಲ್ ಮನಿ, ನಿಜವಾಗ್ಲೂ ದುಡ್ಡ? ಅದು ಖಂಡಿತ ಅಲ್ಲ. ಯಾಕೆಂದ್ರೆ ಕ್ರಿಪ್ಟೋ ಕರೆನ್ಸಿನ ನಮ್ಮ ದೇಶ 2018ರಲ್ಲಿ ಬ್ಯಾನ್ ಮಾಡುತ್ತೆ. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಬಿಟ್ಕಾಯಿನ್ ಬ್ಯಾನ್ ಮಾಡುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಜನಗಳಿಗೆ ಕೇಸ್ ಹಾಕ್ತಾರೆ. ಸುಪ್ರೀಂ ಕೋರ್ಟ್ ನಮ್ಮ ಸಂವಿಧಾನದ ಒಂದು ಆಕ್ಟ್ ಕರೆಕ್ಟ್ ಆದ ಒಂದು ಮಾಹಿತಿ ಅದರಲ್ಲಿ ಇಲ್ಲ, 19 ಅಂತ ಕಾಣುತ್ತೆ. ಆ ಆಕ್ಟ್ ಪ್ರಕಾರ, ಸಂವಿಧಾನದಲ್ಲಿ ಬರೆದಿರೋ ಆಕ್ಟ್ ಪ್ರಕಾರ ಕ್ರಿಪ್ಟೋ ಕರೆನ್ಸಿ ಇಸ್ ಅಸೆಟ್ ಆಗಿರೋದ್ರಿಂದ ಯಾರದೇ ಒಬ್ಬ ವ್ಯಕ್ತಿಯ ಅಸೆಟ್ ಅನ್ನ ಯಾವುದೇ ಒಂದು ವ್ಯಕ್ತಿ ಅದನ್ನ ತಡೆಯೋದಿಕ್ಕೆ ಬರೋದಿಲ್ಲ ಅಂತೇಳಿ ಇದನ್ನ ಪುನಃ ರೆಗ್ಯುಲರೈಸ್ ಮಾಡ್ತಾರೆ. ಅಂದ್ರೆ ನಾಟ್ ಅ ಲೀಗಲ್ ಟೆಂಡರ್ ಅಂತ ಮಾಡಿಬಿಡ್ತಾರೆ. ಅದಾದ್ಮೇಲೆ ಕೇಂದ್ರ ಸರ್ಕಾರ ಇದ್ರ ಮೇಲೆ 1% TDS ಮತ್ತೆ 30% ಇನ್ಕಮ್ ಟ್ಯಾಕ್ಸ್ ಅಂತ ಮಾಡುತ್ತೆ. ಪ್ರಾಫಿಟ್ ಬರೋದು. ಟ್ಯಾಕ್ಸೇಷನ್ ಬಗ್ಗೆ ಆ ನಂತರ ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಹಾಗೆ ಕ್ರಿಪ್ಟೋ ಕರೆನ್ಸಿ ರಿಯಲ್ ಮನಿನ? ಖಂಡಿತ ಅಲ್ಲ. ಆದ್ರೆ ಇದನ್ನ ಕೊಟ್ಟು ಏನನ್ನಾದ್ರೂ ತಗೋಬಹುದಾ? ಹೌದು, ತಗೋಬಹುದು. ಇವತ್ತು ಡಿಜಿಟಲೈಸ್ ಸಿಸ್ಟಮ್ ಅಲ್ಲಿ ಕ್ರಿಪ್ಟೋ ಕರೆನ್ಸಿ ಕೊಟ್ಟು ನಾನಾ ರೀತಿಯ ವಸ್ತುಗಳನ್ನ ತಗೋಬಹುದು. ಇಂಟರ್ನೆಟ್ ಮೀಡಿಯಂ ಅಲ್ಲಿ ಏನೇನ್ ಬೇಕಾದ್ರೂ ತಗೋಬಹುದು. ಹಾಗೆ ಫಿಸಿಕಲ್ ಮೋಡಲ್ಲೂ ಕೂಡ ಕೆಲವೊಂದಷ್ಟು ವ್ಯಕ್ತಿಗಳು ಅದನ್ನ ತಗೊಂಡು ವಸ್ತುಗಳನ್ನ ಕೊಡ್ತಾರೆ. ಯಾಕೆಂದ್ರೆ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ.
ನಾನು ಆಲ್ರೆಡಿ ಹೇಳಿದಾಗೆ ಬಿಟ್ಕಾಯಿನ್ ಕೆಲವು ದೇಶಗಳಲ್ಲಿ ಲೀಗಲ್ ಮನಿ ಆಗಿರೋದ್ರಿಂದ, ಸೊ ಈ ಲೀಗಲ್ ಮನಿ ಅಂದ್ರೆ ಆ ದೇಶ ಪೂರ್ತಿ ಬಿಟ್ಕಾಯಿನ್ ಅನ್ನೇ ಅವ್ರ ಮನಿ ಮಾಡ್ಕೊಂಡಿದೆ, ಆ ರೀತಿ ಇದೆ. ಅದೇ ರೀತಿ ಕಮ್ಯುನಿಟಿ ಡ್ರಿವನ್ ಕರೆನ್ಸಿಗಳಲ್ಲಿ RAAM, ರಾಮ್ ಅನ್ನೋ ಒಂದು ಕರೆನ್ಸಿ ಅತಿ ಹೆಚ್ಚು ಪಾಪ್ಯುಲರ್ ಇದೆ. ಅದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ. ಇವತ್ತು ಹೈಯೆಸ್ಟ್ ವ್ಯಾಲ್ಯೂ ಇರುವಂತ ಕರೆನ್ಸಿ, ಅದು ಕೂಡ ಲೀಗಲ್ ಟೆಂಡರ್ ಕರೆನ್ಸಿ. ಅದು ಕೂಡ ಯಾವುದೇ ತರ ಸೆಂಟ್ರಲೈಸ್ಡ್ ಕರೆನ್ಸಿ ಅಲ್ಲ, ಅಥವಾ ಹಾಗೆ ಅದು ಡಿಜಿಟಲೈಸ್ ಕರೆನ್ಸಿನೂ ಅಲ್ಲ. ಈ ರೀತಿ ಕಮ್ಯುನಿಟಿ ಪ್ಲಾನ್ ಮಾಡ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್. ಅದೇ ರೀತಿ ಕ್ರಿಪ್ಟೋ ಕರೆನ್ಸಿ ಈ ಸೇಫ್ ಟು ಇನ್ವೆಸ್ಟ್. ನಿಜವಾಗ್ಲೂ ಸೇಫ್ ಇನ್ವೆಸ್ಟ್ ಮಾಡೋದಕ್ಕೆ? 100% ಇಟ್ ಇಸ್ ನಾಟ್ ಸೇಫ್. ಹಾಗೇನೆ ವಿ ಕೆನಾಟ್ ಸೇ ಇದು ಸೇಫ್ ಅಲ್ಲ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಯಾಕೆ ಅಂದ್ರೆ ಕಡಿಮೆ ಇದ್ದಾಗ ಇನ್ವೆಸ್ಟ್ ಮಾಡಿದ್ರೆ 100% ನೀವು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು, ಬೇಸ್ಡ್ ಆನ್ ದ ಯುಟಿಲಿಟಿ ಅಂಡ್ ದ ಕಮ್ಯುನಿಟಿ. ಜಾಸ್ತಿ ಆದಾಗ ಇನ್ವೆಸ್ಟ್ ಮಾಡಿದ್ರೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಕಾಯುವಂತ ವ್ಯವಧಾನ ನಿಮ್ಗಿರ್ಬೇಕು. ಕ್ರಿಪ್ಟೋ ಕರೆನ್ಸಿ ಕಮ್ಯುನಿಟಿ ದೊಡ್ಡದಿದ್ರೆ. ಸಣ್ಣ ಕಮ್ಯುನಿಟಿ ಇದೆ ಅಂದ್ರೆ ಕಾಯೋದ್ರಲ್ಲೂ ಅರ್ಥ ಇರಲ್ಲ, ಬಹಳ ಯೋಚನೆ ಮಾಡಿ ಹೂಡಿಕೆ ಮಾಡ್ಬೇಕಾಗತ್ತೆ. ಸೊ ಈ ಕ್ರಿಪ್ಟೋ ಕರೆನ್ಸಿ ಕಮ್ಯುನಿಟಿ ಹೆಚ್ಚಾಗೋದಕ್ಕೆ ಏನ್ ಪ್ಲಾನ್ಸ್ ಇದೆ ಅನ್ನೋದು ಸಖತ್ ಇಂಪಾರ್ಟೆಂಟ್ ಆಗಿ ಬರುತ್ತೆ ನಿಮ್ಗೆ. ಈಗ ನಾನು ಆಲ್ರೆಡಿ ಉದಾಹರಣೆ ಕೊಟ್ಟೆ ಒಂದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ, GTT ಅಂತ. ಅವರು ವೆಬ್ಸೈಟ್ ಡಿಸೈನಿಂಗ್ ಕೋರ್ಸ್ ಅನ್ನ ಇದನ್ನ ಕೊಟ್ಟುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಪ್ರಪಂಚದಾದ್ಯಂತ ವೆಬ್ಸೈಟ್ ಡಿಸೈನ್ ಕಲಿಯೋದಕ್ಕೆ ಕೋಟ್ಯಾಂತರ ಜನ ರೆಡಿ ಇದ್ದಾರೆ. ಮಾರ್ಕೆಟ್ ಓಪನ್ ಇದೆ. ₹100, ₹200, ₹300 ಆ ಕೋರ್ಸ್ ಅನ್ನ ಮಾರಕ್ ನಿಂತ್ರೆ ಖಂಡಿತವಾಗಿ ಲಕ್ಷಾಂತರ ಜನ ಈ ಕಮ್ಯುನಿಟಿ ಒಳಗಡೆ ಬರ್ತಾರೆ. ಅಷ್ಟಕ್ಕೆ ನಿಲ್ಲೋದಿಲ್ಲ, ಅದರಲ್ಲಿ ನೂರಾರು ಕೋರ್ಸ್ಗಳು ಬರ್ತವೆ. ಸೊ ಹಾಗಾಗಿ ಜನಗಳು ಅದನ್ನ ನಂಬೋದು, ಈಸಿಯಾಗಿ ನಂಬೋದು, ಇದರಲ್ಲಿ ಕರೆನ್ಸಿ ಬೆಳೆಯುತ್ತೆ ಅಂತ. ಯಾಕೆಂದ್ರೆ ಡಿಪೆಂಡ್ಸ್, ಒಬ್ಬೊಬ್ರು ಅಭಿಪ್ರಾಯ ಒಬ್ಬೊಬ್ರು ಇರುತ್ತೆ. ನೀವು ಆಲೋಚನೆ ಮಾಡೋಕೆ ನಿಮ್ಗೆ ಆದಂತ ಒಂದು ಶಕ್ತಿ ಇರುತ್ತೆ, ಅದನ್ನ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡಿ. ಹಾಗಂತ ನಾನು ಕ್ರಿಪ್ಟೋ ಕರೆನ್ಸಿ ಬೈ ಮಾಡೋದನ್ನ ರೆಕಮೆಂಡ್ ಮಾಡ್ತಾ ಇದೀನಿ ಅಂತಲ್ಲ, ಬಟ್ ಪ್ಲಾನ್ ಮಾಡಿ ಕಡಿಮೆ ಇದ್ದಾಗ ಕೊಂಡ್ಕೊಂಡ್ರೆ ಖಂಡಿತವಾಗಿ ಲಾಭ ಇದೆ. ಈ ಕ್ರಿಪ್ಟೋ ಕರೆನ್ಸಿ ಸೇಫ್ ಟು ಇನ್ವೆಸ್ಟ್, ಅದಕ್ಕೆ ಎಸ್ ಆರ್ ನೋ ಅನ್ನೋದು ಡಿಪೆಂಡ್ಸ್ ಆನ್ ಯು. ಈ ಕ್ರಿಪ್ಟೋ ಕರೆನ್ಸಿ ಇಸ್ ಲೀಗಲ್ ಇನ್ ಇಂಡಿಯಾ? 100% ಇಟ್ ಇಸ್ ನಾಟ್ ಇನ್ ಲೀಗಲ್ ಟೆಂಡರ್ ಅಲ್ಲಿ ಇದೆ. ಅಂದ್ರೆ ರೆಗ್ಯುಲರೈಸೇಷನ್ ಆಗಿಲ್ಲ. ಅಂದ್ರೆ ನೀವು ಧೈರ್ಯವಾಗಿ ಕ್ರಿಪ್ಟೋ ಕರೆನ್ಸಿ ನಾನು ಬೈ ಮಾಡಿ ಇಟ್ಕೊಂಡಿದ್ದೀನಿ, ಆತರ ಕ್ರಿಪ್ಟೋ ಕರೆನ್ಸಿ ಬಂದು ನೀವೇನೇ ಮಾಡಿದ್ರು ಕೂಡ ಅದರದ್ದು ಟ್ರೇಡಿಂಗ್ ಆದಾಗ ಯಾವಾಗ ಕ್ರಿಪ್ಟೋ ಕರೆನ್ಸಿ ಫಿಯಟ್ ಕರೆನ್ಸಿ ಕನ್ವರ್ಟ್ ಆಗುತ್ತೆ, ನೀವು ಟ್ಯಾಕ್ಸಬಲ್ ಪರ್ಸನ್. ಸೊ ಟ್ಯಾಕ್ಸ್ ನ ಕಟ್ಟಿ ಅದನ್ನ ನೀವು ಇಟ್ಕೋಬಹುದು, ಅದನ್ನ ಕನ್ವರ್ಟ್ ಮಾಡಿ ಇಟ್ಕೋಬಹುದು. ಸೊ ಹಾಗಾಗಿ ಅದು ಇಲ್ಲೀಗಲ್ ಅಲ್ಲ. ಸೊ ಆತರ ತುಂಬಾ ಇದೆ. ಎಕ್ಸಾಂಪಲ್, ನೀವು ಸ್ಟ್ರೀಟ್ ಫುಡ್ ನೋಡಿರ್ತೀರಾ ಬೆಂಗಳೂರಿನಲ್ಲೆಲ್ಲ. ಈಗ ಎಲ್ಲಿ ನೋಡಿದ್ರಲ್ಲಿ ಸ್ಟ್ರೀಟ್ ಫುಡ್ ಇದೆ, ಎಲ್ಲಿ ನೋಡಿದ್ರಲ್ಲಿ ಕ್ಯಾಂಟೀನ್ಸ್ ಇದೆ. ಸೊ ಇದೆಲ್ಲ ಲೀಗಲ್ ಅಲ್ಲ. ಲೀಗಲ್ ಇವತ್ತು ಸ್ಟ್ರೀಟ್ ಫುಡ್ಗೆ ಅಥವಾ ಒಂದು ವೆಹಿಕಲ್ ಇಟ್ಕೊಂಡು ಕಿಚನ್ ಅನ್ನ ನಾವು ವೆಹಿಕಲ್ ಅಲ್ಲಿ ಈಗ ಏನಂತಾರೆ, ವೀಲ್ಸ್ ಆನ್ ಫುಡ್ ಆನ್ ವೀಲ್ಸ್, ರೋಲ್ಸ್ ಆನ್ ವೀಲ್ಸ್, ಈ ತರ ತುಂಬಾ ಜನ ಬಿರಿಯಾನಿ ಆನ್ ವೀಲ್ಸ್ ಮಾಡ್ತಾರಲ್ಲ, ಇದು ಲೀಗಲ್ ಅಲ್ಲ. ಆದ್ರೆ ಲೀಗಲ್ ಟೆಂಡರ್ ಇದೆ. ಇವತ್ತು ಕೇರಳ, ಮುಂಬೈ, ಹಾಗೆ ಡೆಲ್ಲಿ 3-4 ಕಡೆ ಮಾತ್ರ ಲೀಗಲ್ ಇದೆ. ನೀವು ಫುಟ್ಪಾತ್ ನಲ್ಲಿ ಗ್ಯಾಸ್ ಸ್ಟವ್ ನ ಇಟ್ಕೊಂಡು ಗ್ಯಾಸ್ ನ ಬರ್ನ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಲಿಕ್ಕೆ. ಬಟ್ ಇಲ್ಲಿ ಲೀಗಲ್ ಇಲ್ಲ. ಆದ್ರೂ ಇಲ್ಲಿ ಪರ್ಮಿಷನ್ ಇದೆ. ಪರ್ಮಿಷನ್ ಇದೆ ಅಂದ್ರೆ ಅದು BBMP ಬ್ರೈಬೋ ಅಥವಾ ಕಾಪ್ಸ್ಗೆ ಬ್ರೈಬೋ ಏನೋ ಕೊಟ್ಕೊಂಡು ಜನ ಮಾಡ್ಕೊಂಡಿದ್ದಾರೆ. ಸೊ ಆ ರೀತಿ ಈಗ ಅದಕ್ಕೆ GST ಕೂಡ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಆ ರೀತಿಯ ವ್ಯವಸ್ಥೆ ಇಲ್ಲಿದೆ. ಲೀಗಲ್ ಟೆಂಡರ್ಗೂ ಲೀಗಲ್ಗೂ ವ್ಯತ್ಯಾಸ ಇದೆ. ಸೊ ಈ ಕ್ರಿಪ್ಟೋ ಕರೆನ್ಸಿ ಈಸ್ ಲೀಗಲ್ ಇನ್ ಇಂಡಿಯಾ? ನೋ, ಇಟ್ ಈಸ್ ದ ಲೀಗಲ್ ಟೆಂಡರ್. ಹಾಗೆ ಇಲ್ಲೀಗಲ್ ಅಲ್ಲ. ಈ ಕ್ರಿಪ್ಟೋ ಕರೆನ್ಸಿ ಇಸ್ ಗುಡ್ ಇನ್ವೆಸ್ಟ್ಮೆಂಟ್. 100% ಇಟ್ ಇಸ್ ಅ ಗುಡ್ ಇನ್ವೆಸ್ಟ್ಮೆಂಟ್, ನೀವು ಬ್ರಿಲಿಯಂಟ್ ಆಗಿದ್ರೆ. ಯಾಕೆಂದ್ರೆ ಇದೊಂದೇ ಇಂಡಸ್ಟ್ರಿ ನಿಮ್ಗೆ ಕ್ವಿಕ್ ರಿಚ್ ಆಗೋದಕ್ಕೆ ಪಾಸಿಬಿಲಿಟಿ ಕೊಟ್ಟಿರೋದು. ಹಾಗಂತ ಇವತ್ತು ತಗೊಂಡು ನಾಳೆ ಮಾರಿದ್ರೆ ಅಲ್ಲ, ಅದಕ್ಕೆ ಒಂದು ಟರ್ಮ್ ಇರುತ್ತೆ. 1 ವರ್ಷ, 2 ವರ್ಷ. ಈಗ ಮ್ಯೂಚುವಲ್ ಫಂಡ್ ರಿಸ್ಕೆ, ಶೇರ್ಸ್ ಸ್ಟಾಕು ರಿಸ್ಕೆ, ಹಾಗೆ ಕ್ರಿಪ್ಟೋ ಕರೆನ್ಸಿನೂ ರಿಸ್ಕೆ. ಆದ್ರೆ ಇನ್ವೆಸ್ಟ್ ಮಾಡಿದ್ರೆ ಸೇಫ್ ಇನ್ವೆಸ್ಟ್ಮೆಂಟ್ ಅಲ್ವಾ ಅನ್ನೋದಾದ್ರೆ ಖಂಡಿತ ಸೇಫ್. ಕಾಯೋದಿದ್ರೆ ಮಾತ್ರ, ವೇಟ್ ಮಾಡೋದಿದ್ರೆ ಮಾತ್ರ. ತಗೊಂಡು ಮಾರೋದಾದ್ರೆ ಇಟ್ ಈಸ್ ನಾಟ್ ಅಟ್ ಆಲ್ ಸೇಫ್. ಯಾವುದೇ ಆದ್ರೂ ಅಷ್ಟೇ, ಶೇರ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಯಾವುದೇ ಆದ್ರೂ ತೆಗೆದು ತಕ್ಷಣ ಮಾರೋದಾದ್ರೆ ಇಟ್ ಇಸ್ ನಾಟ್ ಸೇಫ್. ಯಾಕೆಂದ್ರೆ ಅದರದೇ ಆದಂತ ಟ್ರಾನ್ಸಾಕ್ಷನಲ್ ಫೀಸಸ್ ಇರ್ತವೆ. ಸುಮಾರು ಜನ ಮಾಡ್ತಾರೆ, ₹1 ತಗೊಂತಾರೆ, ₹2 ಮಾರ್ತಾರೆ. ₹2 ₹1 30% ಟ್ಯಾಕ್ಸ್ ಹೋಗೋದ್ರ ಜೊತೆಗೆ ಅದ್ರ ಟ್ರಾನ್ಸಾಕ್ಷನ್ ಫೀಸ್ ಎಲ್ಲ ಬೇರ್ ಮಾಡಿರ್ತೀವಿ. ಸಾಕಷ್ಟು ನಷ್ಟ ಆಗುತ್ತೆ. ಸೊ ಆ ರೀತಿ ಎಂಡ್ ಆಫ್ ದ ಡೇ ನಮ್ಗೆ ಗೊತ್ತೇ ಆಗೋದಿಲ್ಲ ನಾವೆಲ್ಲಿ ನಷ್ಟ ಅನುಭವಿಸಿದೀವಿ ಅಂತ. ಸೊ ಅದನ್ನ ಒಂದು ಅಂದಾಜು ಮಾಡ್ಕೋಬೇಕಾಗತ್ತೆ. ಹಾಗೇನೆ ಹೌ ಪ್ರೈಸ್ ವಿಲ್ ಬಿ ಕಂಟ್ರೋಲ್ಡ್ ಇನ್ ಕ್ರಿಪ್ಟೋ ಕರೆನ್ಸಿ. ನಾನು ಆಲ್ರೆಡಿ ಹೇಳಿದೆ, ಕ್ರಿಪ್ಟೋ ಕರೆನ್ಸಿ ಪ್ರೈಸ್ ಅನ್ನ ಯಾವುದೇ ವ್ಯಕ್ತಿ ಡಿಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ.
ಯಾಕೆ ಈ ಪದ ಬಳಸ್ತಾ ಇದ್ದೀನಿ ಅಂದ್ರೆ ಡಿಸೆಂಟ್ರಲೈಸ್ ಸಿಸ್ಟಮ್, ಡಿಸೆಂಟ್ರಲೈಸ್ ಟೋಕನ್ಗಳು, ಕ್ರಿಪ್ಟೋ ಕರೆನ್ಸಿ ಎಲ್ಲ ಡಿಸೆಂಟ್ರಲೈಸ್ ಕರೆನ್ಸಿಗಳು. ಡಿಸೆಂಟ್ರಲೈಸ್ ಕರೆನ್ಸಿಗಳನ್ನ ಡಿಸೆಂಟ್ರಲೈಸ್ ಸಿಸ್ಟಮ್ ಅಲ್ಲೇ ಮೆಜರ್ ಮಾಡಬೇಕು. ನೀವು ಡಿಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ಮೆಜರ್ ಮಾಡಿದಾಗ ಅದು ಆಕ್ಚುಯಲ್ ಪ್ರೈಸ್ ಏನಿರುತ್ತೆ, ಕೊಳ್ಳುವವರು ಮತ್ತೆ ಕೊಳ್ಳುವವರು ಮಾರುವವರು ಎಗೇನೆಸ್ಟ್ ಆಫ್ ಲಿಕ್ವಿಡಿಟಿ, ಕೊಳ್ಳುವವರು ಮಾರುವವರು ಮತ್ತೆ ಲಿಕ್ವಿಡಿಟಿ ಆಧಾರದ ಮೇಲೆ ಈ ಒಂದು ಬೆಲೆ ನಿರ್ಣಯ ಆಗುತ್ತೆ. ಸೊ ಕೊಳ್ಳುವವರು ಯಾರು? ಕಮ್ಯುನಿಟಿ. ಮಾರುವವರು ಯಾರು? ಕಮ್ಯುನಿಟಿ. ಲಿಕ್ವಿಡಿಟಿ ಯಾರು ಇಡ್ಬೋದು? ಕಮ್ಯುನಿಟಿ ಇಡ್ಬೋದು, ಎಲ್ಲರೂ ಇಡ್ಬೋದು. ಇವತ್ತು ಬಿಟ್ಕಾಯಿನ್ ಮೇಲೆ ನಾನು ಕೂಡ ಲಿಕ್ವಿಡಿಟಿ ಇಡ್ಬೋದು. ಲಿಕ್ವಿಡಿಟಿ ಬಿಟ್ಕಾಯಿನ್ ಯಾರು ಓನರೇ ಇಲ್ಲ, ಯಾರು ಇಡ್ತಾ ಇದ್ದಾರೆ? ಬಿಟ್ಕಾಯಿನ್ ನೀವು ಇಡ್ಬೋದು, ಲಿಕ್ವಿಡಿಟಿ ಪೂಲ್ ಅಲ್ಲೂ ಕೂಡ ದುಡ್ಡು ಬರ್ತದೆ. ಸೊ ಹಾಗೆ ಎಲ್ಲಾ ಟೋಕನ್ಗಳಿಗೂ ಕ್ರಿಪ್ಟೋ ಕರೆನ್ಸಿ ತರ ಎಲ್ಲಾ ಕ್ರಿಪ್ಟೋ ಕರೆನ್ಸಿಗೂ ಲಿಕ್ವಿಡಿಟಿ ಪಬ್ಲಿಕ್ ಇಡುತ್ತೆ, ಹಾಗೆ ಪಬ್ಲಿಕ್ ಕೊಳ್ಳುತ್ತೆ, ಪಬ್ಲಿಕ್ ಮಾರುತ್ತೆ. ಅದನ್ನ ಕಮ್ಯುನಿಟಿ ಅಂತ ಕರಿಬಹುದು. ಸೊ ಟೋಟಲಿ ಕಮ್ಯುನಿಟಿ ಡ್ರಿವನ್ ಆಗಿರೋದ್ರಿಂದ ಅದ್ರ ಬೆಲೆನ ನಿರ್ಣಯ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್, ಯಾವ ಕ್ರಿಪ್ಟೋ ಕರೆನ್ಸಿಗಳು ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಲ್ಲಿ ಅವ್ರದೇ ಆದಂತ ಒಂದು ಟೋಕನ್ ಇಟ್ಕೊಂಡಿರ್ತಾರೆ, ಅವ್ರದೇ ಆದಂತ ಒಂದು ಕರೆನ್ಸಿನೂ ಇಟ್ಕೊಂಡಿರ್ತಾರೆ. ಪ್ರತಿಯೊಂದು ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಲ್ಲೂ ಅವ್ರದೇ ಒಂದು ಕ್ರಿಪ್ಟೋ ಕರೆನ್ಸಿ ಇರುತ್ತೆ. ಎಕ್ಸಾಂಪಲ್ ಬೈನಾನ್ಸ್ ಅಲ್ಲಿ ಡಿಸೆಂಟ್ರಲೈಸ್ ಎಕ್ಸ್ಚೇಂಜ್ ಇದೆ, ಸೆಂಟ್ರಲೈಸ್ ಎಕ್ಸ್ಚೇಂಜ್ ಇದೆ. ಹಾಗೆ ಅವ್ರದ್ದು ಕ್ರಿಪ್ಟೋ ಕರೆನ್ಸಿನೂ ಇದೆ, BNB ಅಂತ ಜಾಗಗಳಲ್ಲಿ ಏನ್ ಮಾಡ್ತಾರೆ, ಅವರು ಬೆಲೆ ನಿರ್ಣಯನ ಮಾಡ್ಬೇಕು ಅಂದ್ರೆ ಮಾಡ್ಬೋದು. ಯಾಕೆಂದ್ರೆ ಅವ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಯಾವಾಗ ಟ್ರೇಡಿಂಗ್ ಸ್ಟಾಪ್ ಮಾಡ್ತಾರೆ, ಡೆಪಾಸಿಟ್ ಸ್ಟಾಪ್ ಮಾಡ್ತಾರೆ, ಮತ್ತೆ ವಿತ್ಡ್ರಾ ಸ್ಟಾಪ್ ಮಾಡ್ತಾರೆ, ಮತ್ತೆ ಮಲ್ಟಿ ಕರೆನ್ಸಿಗಳನ್ನ ಅಲೋ ಮಾಡೋಲ್ಲ, ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ ನಿಮ್ಗೆ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಲ್ಲಿ ಬರ್ತದೆ. ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಂದ ತಕ್ಷಣ ಕೇಂದ್ರೀಕೃತ, ಯಾರೋ ಒಬ್ಬ ನಿರ್ಣಯ ಮಾಡಬಹುದು ಅಂದಾಗ ಅದ್ರ ಮೇಲೆ ಹಿಡಿತ ನಿಮ್ಗಿರೋದಿಲ್ಲ. ಹಾಗೆ ಅಲ್ಲಿರೋ ವ್ಯಾಲೆಟ್ ಮೇಲೆ ಹಿಡಿತನೂ ನಿಮ್ಗಿರೋದಿಲ್ಲ. ಯಾಕೆಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ತುಂಬಾ ಜನ ವೈಯಕ್ತಿಕ ಒಂದು ದುಶ್ಮನ್ಗೋಸ್ಕರ ಎಕ್ಸ್ಚೇಂಜ್ ಗಳಿಂದ ಬ್ಯಾನ್ ಮಾಡ್ತಾರೆ ವ್ಯಕ್ತಿನ. ಎಕ್ಸ್ಚೇಂಜ್ ಆಕ್ಚುಲಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಎಕ್ಸ್ಚೇಂಜ್ ಇದ್ರೆ ಇಟ್ ಇಸ್ ಸೇಫ್. ಇವತ್ತು ನೀವು ಬೈನಾನ್ಸ್ ಅಲ್ಲಿ ದರ್ ಇಸ್ ಅ ರೀಸನ್, ಬೈನಾನ್ಸ್ ಅಲ್ಲಿ ನಿಮ್ಗೆ ಬ್ಲಾಕ್ ಮಾಡಬೇಕು ಅಂದ್ರೆ ನೀವು ಡಿಫಾಲ್ಟರ್ ಆಗಿರ್ಬೇಕು, ಬೈನಾನ್ಸ್ಗೆ ಡಿಫಾಲ್ಟರ್ ಆಗಿರ್ಬೇಕು. ಬೈನಾನ್ಸ್ಗೆ ದುಶ್ಮನ್ ಆಗಿದ್ರೆ ಸಾಲು. ಬೈನಾನ್ಸ್ ಅಲ್ಲಿ ನೀವೇನಾದ್ರೂ ತಪ್ಪು ಮಾಡಿರ್ಬೇಕು, ಟ್ರೇಡ್ ಮಾಡುವಾಗ ಅಥವಾ ದುಡ್ಡು ಯಾರೋ ಪರ್ಚೇಸ್ ಮಾಡಿರ್ತಾರೆ, ನೀವು ಕೊಟ್ಟಿಲ್ಲ ಕಾಯಿನ್ ಅಂದಾಗ ಅಂತ ಟೈಮ್ ನಲ್ಲಿ ಸಸ್ಪೆಂಡ್ ಮಾಡ್ತಾರೆ. ಎಷ್ಟು ದಿನ? ಒಂದು ವಾರ, ಲೈಫ್ ಟೈಮ್ ಎಲ್ಲ ಮಾಡಲ್ಲ. ಆದ್ರೆ ಕೆಲವು ಸೆಂಟ್ರಲೈಸ್ಡ್ ಸಿಸ್ಟಮ್ಗಳಲ್ಲಿ ಅವ್ರದ್ದೇ ವೈಯಕ್ತಿಕ ಕಾರಣಗಳಿಗೆ ಕೆಲವ್ರನ್ನ ಅಲೋನೆ ಮಾಡೋದಿಲ್ಲ. ಆ ತರದ್ರಲ್ಲಿ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ ನೀವು. ಸೊ ಪ್ರತಿಯೊಂದು ಯಾವುದೇ ಎಕ್ಸ್ಚೇಂಜ್ಗೆ ಹೋಗ್ಬೇಕಾದ್ರೆ, ಯಾವುದೇ ಒಂದು ಇದರಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ನೀವು ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮುಂದುವರಿಬೇಕಾಗತ್ತೆ ಅಂತ ನನ್ನ ಒಂದು ಸಜೆಷನ್. ಸೊ ಆ ರೀತಿ ಹೇಳೋದಾದ್ರೆ ನಾನು ನಿಮ್ಗೆ ಇವತ್ತು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಒಂದು ಸಾಕಷ್ಟು ಮಾಹಿತಿನ ಕೊಟ್ಟಿದ್ದೀನಿ. ಕ್ರಿಪ್ಟೋ ಕರೆನ್ಸಿ ಮೇಲೆ ಹೂಡಿಕೆ ಮಾಡಬೇಕು ಅಂತಿರೋರು ಖಂಡಿತ ಹೂಡಿಕೆ ಮಾಡಿ, ಬೆಲೆ ಕಡಿಮೆ ಇದ್ದಾಗ ಮಾತ್ರ. ಬೆಲೆ ಕಡಿಮೆ ಅನ್ನೋದು ಕೂಡ ಎಷ್ಟು ಕಡಿಮೆ ಅನ್ನೋದು ಯಾವತ್ತೂ ಕ್ವಶನ್ ಆಗಿ ಬರುತ್ತೆ. ಉದಾಹರಣೆಗೆ 10 ರೂಪಾಯಿ ಅನ್ನೋದು ಕಡಿಮೆನಾ, $1 ಕಡಿಮೆನಾ, 10,000 ಕಡಿಮೆನಾ? ಈ ಬೆಲೆ ಹೆಚ್ಚು ಆಗ್ಬೋದು, ಅದಕ್ಕೇನು ಕಾರಣಗಳನ್ನ ಈ ಒಂದು ಕಮ್ಯುನಿಟಿ ಕ್ರಿಯೇಟರ್ ಕೊಡ್ತಾರೆ, ಅದ್ರ ಮೇಲೆ ಆಧಾರಿತ ಮಾಡ್ಕೊಳ್ಳಿ. ಉದಾಹರಣೆಗೆ ಇವತ್ತು ಒಂದು ಟೊಮೊಟೊ ಹಣ್ಣು ಅತಿ ಹೆಚ್ಚು ಬಂದಿದೆ, ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ಬಂದಿರೋದ್ರಿಂದ ಟೊಮೊಟೊ ಹಣ್ಣು ಬೆಲೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ನೀವು ನಂಬಲೇಬೇಕಾಗುತ್ತೆ. ಜೋರು ಮಳೆ ಬಂತು, ಟೊಮೊಟೊ ಸೀಸನ್ ಅಲ್ಲಿ ಅತಿ ಜೋರು ಮಳೆ ಬಂತು, ಟೊಮೊಟೊ ಹಣ್ಣು ನಾಶ ಆಗಿದೆ, ಟೊಮೊಟೊ ಹಣ್ಣು ಸ್ಕೇರ್ಸಿಟಿ ಆಗ್ತಿದೆ, ಈಗ ಇದು ಹೆಚ್ಚು ಆಗೋದಿಲ್ಲ ಅಂದಾಗ ಕೂಡ ಪುನಃ ನೀವು ಅದನ್ನ ವ್ಯವಸ್ಥೆ ಮಾಡಬೇಕಾಗತ್ತೆ. ಒಂದು ಎಕ್ಸಾಂಪಲ್ ತಗೊಂತೀನಿ ನಾನು. ಬೆಂಗಳೂರಿನಲ್ಲಿ ಕೆಲವು ಈ ಪೇಪರ್ ನ್ಯಾಪ್ಕಿನ್ ಇಂಡಸ್ಟ್ರಿನಲ್ಲಿ ಆದಂತ ಒಂದು ಬದಲಾವಣೆನ ನಿಮ್ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅದು ಕೂಡ ಇದೇ ರೀತಿಯ ಒಂದು ಎಕ್ಸಾಂಪಲ್. ಬೆಂಗಳೂರಿನ ಒಂದು ಬೌಂಡ್ರಿನಲ್ಲಿ ಇಷ್ಟು ಡಿಸ್ಟೆನ್ಸ್ ಇಂದ ಆಚೆ ಈ ಡಾಬಾಗಳು ಇರಬಾರ್ದು ಅಂತೇಳಿ ಒಂದು ನಿರ್ಣಯಕ್ಕೆ ಬರುತ್ತೆ ಸರ್ಕಾರ, ಒಂದು 6 ವರ್ಷದ ಮುಂಚೆ. ಇವತ್ತಿಗೆ 6 ವರ್ಷದ ಮುಂಚೆ ಬೆಂಗಳೂರಿನ ಒಳಭಾಗದಲ್ಲಿ ಡಾಬಾಗಳು ಇರ್ಕೂಡ್ದು ಅಂತ ಒಂದು ನಿರ್ಣಯಕ್ಕೆ ಬರುತ್ತೆ. ಹಾಗೇನೆ ಇರೋ ಡಾಬಾಗಳಲ್ಲಿ ಲಿಕ್ಕರ್ ಸರ್ವ್ ಮಾಡೋದಕ್ಕೆ ಇಲ್ಲೀಗಲ್ ಅಂತನೂ ಕೂಡ ತರ್ತಾರೆ. ಇವೆರಡು ತಂದಿದ್ರಿಂದ ಸುಮಾರು ಈ ಪೇಪರ್ ನ್ಯಾಪ್ಕಿನ್ ಅಂದ್ರೆ ಟಿಶ್ಯೂ ಪೇಪರ್ ಮಾಡುವಂತ ಇಂಡಸ್ಟ್ರಿಗಳು ಮುಚ್ಚೋಗ್ತವೆ. ಬಹಳ ಕ್ಲೋಸ್ ಆಗಿ ನಾನು ಅಬ್ಸರ್ವ್ ಮಾಡಿರೋ ರೀತಿಯಲ್ಲಿ ಯಾಕೆ ಮುಚ್ಚೋಗ್ತವೆ ಅಂದ್ರೆ, ಅವ್ರಿಗೆ ವೆಂಡರ್ ಇರೋರೆಲ್ಲ ಇವ್ರುಗಳೇ ಆಗಿರ್ತಾರೆ. ಯಾವಾಗ ಈ ಕಾನೂನು ಇಂಪ್ಲಿಮೆಂಟ್ ಆಗುತ್ತೆ, ಆಟೋಮೆಟಿಕಲಿ ಟಿಶ್ಯೂ ಯೂಸೇಜ್ ಕಡಿಮೆ ಆಗುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ಲ, ಟಿಶ್ಯೂ ಯೂಸೇಜೇ ಕಡಿಮೆ ಆಗುತ್ತೆ. ಓವರ್ ಆಲ್ ಒಳ ವಲಯದಲ್ಲಿರೋದು ಸುಮಾರು ಡಾಬಾಗಳು ಮುಚ್ಚೋಗ್ತವೆ, ಸುಮಾರು ಡಾಬಾಗಳಲ್ಲಿ ಲಿಕ್ಕರ್ ಸಪ್ಲೈ ನಿಂತು ಹೋಗ್ತದೆ. ಸೊ ಆಟೋಮೆಟಿಕಲಿ ಟಿಶ್ಯೂ ಯೂಸೇಜ್ ಕಡಿಮೆ ಆಗ್ತದೆ. ಇದು ತುಂಬಾ ಜನ ಗೊತ್ತಾಗಿಲ್ಲ. ಟಿಶ್ಯೂ ಕಂಪನಿಗಳು ಮುಚ್ಚೋಗ್ತವೆ.
ಮುಚ್ಚೋಗೋದಂತಲ್ಲ, ನಾನು ತುಂಬಾ ಕ್ಲೋಸ್ ಆಗಿ ನೋಡಿದ್ರೆ ಮುಳುಗೋಗಿದ್ದಾವೆ. ಸೊ ಅದೇ ರೀತಿ ಪ್ರತಿಯೊಂದು ಇಂಡಸ್ಟ್ರಿನಲ್ಲೂ ಕೂಡ ನೀವು ಯೋಚನೆ ಮಾಡೋದಕ್ಕೆ ಒಂದು ಪ್ಯಾರಾಮೀಟರ್ ಇರುತ್ತೆ. ಈ ಪುನಃ ಎಕ್ಸಾಂಪಲ್ ತಗೊಂತೀನಿ ನಾನು. ಈಗ GTT ಅಂತ ಒಂದು ಟೋಕನ್ ಹೇಳಿದೆ, ಅವ್ರದ್ದು ಒಂದು ಯುಟಿಲಿಟಿ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಈಗ ಇನ್ನೂ ಒಂದು 3 ಯುಟಿಲಿಟಿಗಳ ಬಗ್ಗೆ ನಿಮ್ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ಇ ಕಾಮರ್ಸ್ ಅಂದ್ರೆ ಆಲ್ರೆಡಿ ಒಂದು ಅವ್ರ ಲಾಂಚಿಂಗ್ ಪ್ರಾಸೆಸ್ ಅಲ್ಲಿ ಇದೆ ಅವ್ರದ್ದು, udupu.com ಅಂತ. ಅದರಲ್ಲಿ ಬಟ್ಟೆಗಳನ್ನ, ಮಹಿಳಾ ಮತ್ತೆ ಮಕ್ಕಳ ಮತ್ತು ಪುರುಷರ ಬಟ್ಟೆಗಳನ್ನ ಮಾರಾಟ ಮಾಡ್ತಿದ್ದಾರೆ. ಅದಕ್ಕೂ ಕೂಡ ಈ GTT ನ ಬಳಕೆ ಮಾಡಬಹುದು ಅಂತ ಒಂದು ನಿಟ್ಟಿನಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ. ಅದು ಲಾಂಚ್ ಆದಾಗ ಏನಾಗುತ್ತೆ, ಅಲ್ಲೂ ಕೂಡ ಬಳಕೆ ಆಗುತ್ತೆ. ಯಾವಾಗ ಬಳಕೆ ಆಗುತ್ತೆ ಇದೆಲ್ಲ? ಹಣ ಕೊಡೋದಕ್ಕೂ ಈ ಕ್ರಿಪ್ಟೋ ಕರೆನ್ಸಿ ಕೊಡೋದಕ್ಕೂ ಡಿಫ್ರೆನ್ಸ್ ಇದ್ರೆ ಮಾತ್ರ ಉಪಯೋಗ ಆಗುತ್ತೆ. ಉದಾಹರಣೆಗೆ 1,000 ರೂಪಾಯಿ ಪ್ಯಾಂಟ್ ತಗೋಬೇಕಾದ್ರೆ ಒಂದು 700 ರೂಪಾಯಿ ವರ್ತ್ ನಾವು GTT ಟೋಕನ್ ಕೊಟ್ರೆ ಸಾಕು ಅಂದಾಗ GTT ಬಯಸ್ ಜಾಸ್ತಿ ಆಗ್ತಾರೆ. ಈ ಎಲ್ಲಾ ಪ್ಯಾರಾಮೀಟರ್ಗಳನ್ನ ನಾವು ನೋಡ್ಬೇಕು. ಇದ್ರ ಜೊತೆಗೆ ಬಟ್ಟೆ ಕ್ವಾಲಿಟಿ, ಬಟ್ಟೆ ಸಪ್ಲೈ, ಬಟ್ಟೆ ಡೆಲಿವರಿ, ತುಂಬಾ ಆಸ್ಪೆಕ್ಟ್ಗಳನ್ನ ನಾವು ನೋಡ್ಬೇಕಾಗತ್ತೆ. ಬಟ್ ಇನ್ ಜನರಲಿ ನಾವು ನೋಡ್ಬೇಕಾದಾಗ ನೀವು ಕೂಲಂಕುಷವಾಗಿ ಸ್ಟಡಿ ಮಾಡಿದ್ರೆ ಅರ್ಥವಾಗುತ್ತೆ. ಅರ್ಥವಾಗದೇ ಇರೋದು ಏನಿಲ್ಲ. ಅದನ್ನ ನೋಡ್ಕೊಂಡು ಕ್ರಿಪ್ಟೋ ಕರೆನ್ಸಿಗಳ ಮೇಲೆ ಹೂಡಿಕೆ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಐ ಡೋಂಟ್ ಅಡ್ವೈಸ್ ನಿಮ್ಗೆ ಏಕಾಏಕಿ ಯಾರೋ ಹೇಳಿದ್ರು ಅಂತ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳಿ, 4 ಬಾರಿ ಚರ್ಚೆ ಮಾಡಿ. ಹಾಗೆ ಯಾರೋ ಹೇಳಿದ್ರು ಅಂತ ತಪ್ಪು ಅಂತನೂ ಅಲ್ಲ, ನೀವು ಕೂಲಂಕುಷವಾಗಿ ಸ್ಟಡಿ ಮಾಡಿ ಅದ್ರ ಮೇಲೆ ಹೂಡಿಕೆ ಮಾಡಿ. ಇವತ್ತು ನನಗೆ ಗೊತ್ತಿರೋ ಹಾಗೆ ಕೋಟ್ಯಾಂತರ ಜನ ಕೋಟ್ಯಾಧೀಶ್ವರರಾಗಿರೋ ಇಂಡಸ್ಟ್ರಿ ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಇಂಡಸ್ಟ್ರಿ. ಇಷ್ಟನ್ನ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.